ಓಕೆ ಭಯ, ಲೈವ್ ಕೂಡ ಸ್ಟಾರ್ಟ್ ಆಗಿದೆ. ಓಕೆ, ಓಕೆ ಸ್ಟಾರ್ಟ್. ಹಲೋ. ಓಕೆ, 10, 9, 8, 7, 6, 5, 4, 3, 2, 1 ಸ್ಟಾರ್ಟ್. ರೈನಾ ಮೊದಲ ಬಾಲ್ ಕೃಷ್ಣ, ಒಳ್ಳೆ ಶಾಟ್ ಇದು. ಮೊದಲ ಬಾಲಲ್ಲಿ ಬೌಂಡ್ರಿ, 4 ರನ್ನು, ಯಾವುದೇ ಅವಕಾಶ ಇಲ್ಲ ಫೀಲ್ಡರ್ಗೆ. ಮೊದಲ ಬಾಲಲ್ಲಿ ಬೌಂಡ್ರಿ ಗಳಿಸಿದ್ರು ರಮೇಶ್ ಅವರು. ಅದ್ಭುತವಾದ ಹೊಡೆತ, ಯಾವುದೇ ಫೀಲ್ಡರ್ಗೆ ಅವಕಾಶ ಇರಲಿಲ್ಲ. ಒಳ್ಳೆ ಸ್ಟಾರ್ಟ್ ಇದೆ ಫಸ್ಟ್ ಕ್ಲಾಸ್ ಬಾಯ್ಸ್ ತಂಡಕ್ಕೆ, ಬೇಕಾಗಿದ್ದಂತ ಸ್ಟಾರ್ಟ್ ಸಿಕ್ಕಿದೆ ಅವರಿಗೆ. ಮತ್ತೊಮ್ಮೆ ಒಳ್ಳೆ ಕಂಬ್ಯಾಕು, ಡಾಟ್ ಬಾಲು. ಹೌದಾ, 6 ರನ್ಸ್, ಭರ್ಜರಿಯಾದ ಸಿಕ್ಸರ್ ರಮೇಶ್ ಕೋಹ್ಲಿ ಅವರ ಬ್ಯಾಟಿಂದ. ಲಾಂಗ್ ಆನ್ ಅಲ್ಲಿ, ಲಾಂಗ್ ಆನ್ ಮಿಡ್ ವಿಕೆಟ್ ಮಧ್ಯದಲ್ಲಿ ಭರ್ಜರಿಯಾದ ಹೊಡೆತ. ಮೊದಲನೇ ಸಿಕ್ಸರ್ ಈ ಇನ್ನಿಂಗ್ಸ್ ನಲ್ಲಿ, ಫೈನಲ್ ಪಂದ್ಯದಲ್ಲಿ. ಮತ್ತೊಂದು ಅದ್ಭುತವಾದ ಹೊಡೆತ, ಫೀಲ್ಡರ್ ಇದೆ ರಂಗ, ಕಾದು ನೋಡಬೇಕು. ಒಳ್ಳೆ ಫೀಲ್ಡಿಂಗ್ ರಂಗ ಅವರಿಂದ, ಕೇವಲ 1 ರನ್. ಈಶಾ ಅವರಿಂದ ಒಳ್ಳೆ ಕವರಿಂಗ್ ಅಲ್ಲಿ. ಅಪೀಲ್ ಇದೆ, ವೈಡ್ ಬಾಲ್ ಅಂಪೈರ್ ನಿರ್ಣಯ. ಅಂಪೈರ್ ರಮೇಶ್ ರೈನ್ ಅವರಿಂದ ಇದು ಎಕ್ಸ್ಟ್ರಾ ರನ್, ವೈಡ್ ಬಾಲ್ ಎಂದು ನಿರ್ಣಯ. ಒಳ್ಳೆ ಸ್ಟಾರ್ಟ್ ಇದೆ ಫಸ್ಟ್ ಕ್ಲಾಸ್ ಬಾಲ್ ತಂಡಕ್ಕೆ. ಒಳ್ಳೆ ಬೌಲಿಂಗ್ ಇದು, ಯಾವುದೇ ಅವಕಾಶ ಇಲ್ಲ ಬ್ಯಾಟ್ಸ್ಮನ್ಗೆ. ಬಿಗ್ ಹಿಟ್ ಹೊಡೆಯೋ ಪ್ರಯತ್ನ ಲಾಂಗ್ ಆಫ್ ಮೇಲಿಂದ. ಡಾಟ್ ಬಾಲ್ ಕೃಷ್ಣ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇವತ್ತು ಅವ್ರ ತಂಡ ಫೈನಲ್ ಅಲ್ಲಿ ಆಡ್ತಾ ಇದೆ ಅಂದ್ರೆ ಅವರೇ ಕಾರಣ. ಮತ್ತೊಮ್ಮೆ ಬಿಗ್ ಹಿಟ್ ಹೊಡೆಯೋ ಪ್ರಯತ್ನ, ಮತ್ತೊಮ್ಮೆ ವೈಡ್ ಬಾಲ್ ಅಂಪೈರ್ ನಿರ್ಣಯ.
ಮತ್ತೊಂದು ಎಕ್ಸ್ಟ್ರಾ ರನ್ ಇದು. ರಿವರ್ಸ್ ವೆಂಕಿ ದಿಲೀಪ್ ಅವರಿಂದ ಇದು ಲೆಗ್. ಇದರಲ್ಲಿ ಓವರ್ನ ಮುಕ್ತಾಯ, 1 ಓವರ್ ಮುಕ್ತಾಯಕ್ಕೆ 13 ರನ್, ಯಾವುದೇ ವಿಕೆಟ್ ನಷ್ಟವಿಲ್ಲ. ತುಂಬಾ ರೇರ್ ಅವರು ರಿವರ್ಸ್ ಸ್ವೀಪ್ ಹೊಡೆಯೋದು. ಕಾದು ನೋಡ್ಬೇಕು 2ನೇ ಓವರ್ ಯಾರು ಮಾಡ್ತಾರೆ. ಮೋಸ್ಟ್ಲಿ ರಮೇಶ್ JKR ಅವರು ಅನ್ಸುತ್ತೆ. ರಮೇಶ್ JKR ಟು ರಮೇಶ್, ಮತ್ತೊಬ್ಬ ರಮೇಶ್ ಸ್ಟ್ರೈಕ್ ಅಲ್ಲಿ, ಬಾಲಿಂಗ್ ಅಲ್ಲಿ ರಮೇಶ್ JKR. CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಪಂದ್ಯ ಲೈವ್ ಲಭ್ಯ ಇರುತ್ತೆ. ಯಾರಾದ್ರೂ ನೋಡೋರು ಇದ್ರೆ ಇಲ್ಲಿಂದ ನೋಡೋಕ್ಕಾಗಿಲ್ಲ ಅಂದ್ರೆ ಲೈವ್ ಮನೆಯಲ್ಲಿ ಕೂತ್ಕೊಂಡು ನೋಡ್ಬೋದು CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಲ್ಲಿ. ರಮೇಶ್ JKR ಟು ರಮೇಶ್ ಕೊಹ್ಲಿ. ಬಿಗ್ ಹಿಟ್ ಹೊಡೆಯೋ ಪ್ರಯತ್ನ, ಒಳ್ಳೆ ಬೌಲಿಂಗ್ ಇದು, ಡಾಟ್ ಬಾಲ್ ಆಗಿದೆ. ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ ರಮೇಶ್ JKR. ರಮೇಶ್ ಅವರು ಕೂಡ ಅಷ್ಟೇ, ರಮೇಶ್ ಕೊಹ್ಲಿ ಅವರು ಕೂಡ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಸಾಕಷ್ಟು ಟೂರ್ನಮೆಂಟ್ ಆಡಿದ್ದಾರೆ ಅವರು. ಇದು ಬ್ಯಾಕ್ ಆಫ್ ದಿ ಹ್ಯಾಂಡ್ಸ್, ಸ್ಲೋವರ್ ಬಾಲ್, ಗಾಳಿಯಲ್ಲಿ ಚೆಂಡು, ಸಿಂಗಲ್ ರನ್. ಸ್ವಲ್ಪ ಕಮ್ ಬ್ಯಾಕ್ ಮಾಡ್ತಾ ಈಗ ಗೇಮ್ ಚೇಂಜರ್ಸ್ ತಂಡ. ಸ್ಟ್ರೈಕ್ ಅಲ್ಲಿ ಕಾದಂಬರಾಯುಡು, ಅದ್ಭುತವಾದ ಹೊಡೆತ, ಫೀಲ್ಡರ್ಗಳಿಗೆ ಅವಕಾಶನೇ ಇಲ್ಲ. ಸಿಕ್ಸರ್ ಮಿಡ್ ವಿಕೆಟ್ ಅಲ್ಲಿ, ಭರ್ಜರಿಯಾದ ಸಿಕ್ಸರ್ ಇದು ಕಾಟಮರಾಯುಡು ದಿಲೀಪ್ ವೆಂಕಿ ಅವರಿಂದ. ಮತ್ತೊಮ್ಮೆ ಗಾಳಿಯಲ್ಲಿ ಚೆಂಡು, ಇಸ್ಮಾಯಿಲ್ ಅವರು ಚೇಸ್ ಮಾಡ್ತಾ ಇದ್ದಾರೆ, ರಂಗ ಅವರು ಕೂಡ ಇದ್ದಾರೆ. ಒಳ್ಳೆ ಫೀಲ್ಡಿಂಗ್, ಕೇವಲ 1 ರನ್. ಕೃಷ್ಣ ಅವರ ಅದ್ಭುತ ಆಟದಿಂದ ಇವತ್ತು ಗೇಮ್ ಚೇಂಜರ್ಸ್ ತಂಡ ಫೈನಲ್ ಪಂದ್ಯ ಆಡ್ತಾ ಇದೆ ಅಂದ್ರೆ ಅದು ಕೃಷ್ಣ ಅವರ ಅದ್ಭುತ ಇನ್ನಿಂಗ್ಸ್ ಕಾರಣ. ಮತ್ತೊಮ್ಮೆ ಒಳ್ಳೆ ಹೊಡೆತ, ಫೀಲ್ಡರ್ ಇದ್ದಾರೆ, ಕಾದು ನೋಡಬೇಕು, ಯಾವುದೇ ಅವಕಾಶ ಇಲ್ಲ ಫೀಲ್ಡರ್ಗೆ. ಬೌಂಡ್ರಿ, ಲಾಂಗ್ ಆನ್ ಅಲ್ಲಿ 4 ರನ್. ಅದ್ಭುತವಾದ ಶಾಟ್ ಇದು ಫಸ್ಟ್ ಕ್ಲಾಸ್ ಬಾಯ್ಸ್ ತಂಡಕ್ಕೆ ರಮೇಶ್ ಕೊಹ್ಲಿ ಹಾಗೂ ವೆಂಕಿ ದಿಲೀಪ್ ಅವರ ಕಡೆಯಿಂದ. ಒಳ್ಳೆ ಸ್ಟಾರ್ಟ್, ಬೇಕಾಗಿದ್ದಂತ ಸ್ಟಾರ್ಟ್ ಸಿಕ್ಕಿದೆ ಫೈನಲ್ ಪಂದ್ಯಕ್ಕೆ. ಫಸ್ಟ್ ಕ್ಲಾಸ್ ಬಾಯ್ಸ್ ತಂಡ ಟಾಸ್ ಸೋತರು ಕೂಡ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ. ಮತ್ತೊಂದು ಅದ್ಭುತವಾದ ಹೊಡೆತ, ಸಿಕ್ಸರ್, ಮತ್ತೊಂದು ಸಿಕ್ಸರ್ ರಮೇಶ್ ಕೊಹ್ಲಿ ಅವರ ಬ್ಯಾಟಿಂದ ಇವತ್ತು
ರಮೇಶ್ ಕೋಹ್ಲಿ ಅವರಿಂದ ಇದರೊಂದಿಗೆ ಓವರ್ನ ಮುಕ್ತಾಯ. 3 ಓವರ್ ಮುಕ್ತಾಯಕ್ಕೆ 31 ರನ್, ಸಾರಿ 2 ಓವರ್, 2 ಓವರ್ ಮುಕ್ತಾಯಕ್ಕೆ 31 ರನ್. ಅದ್ಭುತವಾದ ಸ್ಟಾರ್ಟ್, ಡ್ರೀಮ್ ಸ್ಟಾರ್ಟ್ ಅಂತಾನೆ ಹೇಳ್ಬೋದು ಫಸ್ಟ್ ಕ್ಲಾಸ್ ಬಾಯ್ಸ್ ತಂಡದಿಂದ. ಕಾದು ನೋಡಬೇಕು ಈಗ ಮುಂದಿನ ಓವರ್ ಯಾರು ಬಾಲಿಂಗ್ ಮಾಡ್ತಾರೆ ಅಂತ. ಮೇಬಿ ಎಕ್ಸ್ಪೀರಿಯನ್ಸ್ಡ್ ಶ್ರೀಧರ್ ಪಾಟೀಲ್ ಅವರು ಅನ್ಸುತ್ತೆ, ಅವರ ವಿದ್ಯಾಧರ್ ಪಾಟೀಲ್ ಅವರ ಬ್ರದರು, ಅವರ ತಮ್ಮ ಶ್ರೀಧರ್ ಪಾಟೀಲ್ ನಮ್ಮ ಭಾರತ ತಂಡವನ್ನು ಪ್ರತಿನಿಧಿಸಿದರು ಅಂಡರ್-19 ವರ್ಲ್ಡ್ ಕಪ್ ಅಲ್ಲಿ. ಕೃಷ್ಣ ಮತ್ತೊಮ್ಮೆ 3ನೇ ಓವರ್ ತೆಗೆದುಕೊಂಡು ಮತ್ತೊಮ್ಮೆ ಅದ್ಭುತವಾದ ಹೊಡೆತ. ಯಾವುದು ಫೀಲ್ಡರ್ಗೆ ಅವಕಾಶ ಇಲ್ಲ, ಗೆರೆ ಹೇಳ್ಕೊಂಡು ಹೋಗಿದೆ ಅಂತಾರಲ್ಲ ಕಾಮೆಂಟ್, ಅದೇ ತರ 4 ರನ್ನು. ವಿಕೆಟ್ ಹೊಡೆಯುವ ಪ್ರಯತ್ನ, ಮತ್ತೊಮ್ಮೆ ವಿಕೆಟ್ ಹೊಡೆಯುವ ಪ್ರಯತ್ನ, ಮತ್ತೊಂದು ಡಾಟ್ ಬಾಲು. ಒಳ್ಳೆ ಕಂಬ್ಯಾಕ್ ಇವಾಗ ಕೃಷ್ಣ ಅವರಿಂದ. ಕೃಷ್ಣ ಅದ್ಭುತವಾದ ಆಲ್ರೌಂಡರ್ ಅವರು ಕೃಷ್ಣ ಅವರು. ಮತ್ತೊಮ್ಮೆ ಈಗ ಗಾಳಿಯಲ್ಲಿ ಚೆಂಡು, ರಾಘವ್ ಅವರು ಬಾಲಿಂದ ಮತ್ತೊಮ್ಮೆ ಕ್ಯಾಚ್ ಡ್ರಾಪ್ ರಾಘವ್ HM ಅವ್ರ ಕಡೆಯಿಂದ. ಅದ್ಭುತವಾದ ಬಾಲಿಂಗ್ ಇದು, ಕಾದು ನೋಡ್ಬೇಕು. ಅಂಪೈರ್ ನೀನು ಡಿಸಿಷನ್ ಆಗಿಲ್ಲ. ವೈಟ್ ಬಾಲ್ ಅಂಪೈರ್ ನಿರ್ಣಯ. ಎಕ್ಸ್ಟ್ರಾ ರನ್ ಸೇರ್ಪಡೆ ಮತ್ತೊಂದು ಫಸ್ಟ್ ಕ್ಲಾಸ್ ಬಾಯ್ಸ್ ತಂಡಕ್ಕೆ. ಮತ್ತೊಮ್ಮೆ ಶಾರ್ಟ್ ಬಾಲ್ ಇದು ವಿಕೆಟ್ ಹೊಡೆಯುವ ಪ್ರಯತ್ನದಲ್ಲಿ ಮಿಡ್ ವಿಕೆಟ್ ಅಲ್ಲಿ ಬಾಲ್ ಅಲ್ಲಿ ಜೆ.ಕೆ. ರಾಮು. ಒಳ್ಳೆ ಫೀಲ್ಡಿಂಗು, ಕೇವಲ 1 ರನ್.
ಅದ್ಭುತವಾದ ಸ್ಟಾರ್ಟ್ ಇದೆ ಫಸ್ಟ್ ಕ್ಲಾಸ್ ಬಾಯ್ಸ್ ತಂಡಕ್ಕೆ, ಒಂಥರ ಡ್ರೀಮ್ ಸ್ಟಾರ್ಟ್ ಇದು. ರಮೇಶ್ ಕೋಹ್ಲಿ ಹಾಗೂ ವೆಂಕಿ ದಿಲೀಪ್ ಅವ್ರ ಕಡೆಯಿಂದ ಮತ್ತೊಂದು ಅದ್ಭುತವಾದ ಹೊಡೆತ ಚೇಸ್ ಮಾಡ್ತಿದ್ದಾರೆ ರಮೇಶ್ ಜೆಕೆಆರ್ ಅವರು. ಕಾದು ನೋಡಬೇಕು, ಒಳ್ಳೆ ಪ್ರಯತ್ನ ಆದ್ರೆ ಯಾವುದೇ ಅವಕಾಶ ಇಲ್ಲ. ಬೌಂಡ್ರಿ 4 ರನ್. 3 ಓವರ್ ಮುಕ್ತಾಯಕ್ಕೆ 42 ರನ್ಗಳು, ಯಾವುದೇ ವಿಕೆಟ್ ನಷ್ಟವಿಲ್ಲ. ಅಣ್ಣ ಆಫ್ ಸೈಡ್ ಮಾರಪ್ಪಣ್ಣ, ಸ್ವಲ್ಪ ಅಲ್ಲಿ ಎಲ್ಲರೂ ಬೌಂಡ್ರಿ ಒಳಗಡೆ ಇದ್ರು ಅಂತ ಹೇಳಕತ್ತಾರಣ. ಸ್ವಲ್ಪ ದಯವಿಟ್ಟು ಅಣ್ಣ ರಿಕ್ವೆಸ್ಟು, ಎಲ್ಲರೂ ಸ್ವಲ್ಪ ಬೌಂಡ್ರಿ ಹೊರಗಡೆ ಕುಂತ್ರೆ ಸ್ವಲ್ಪ ಚೆನ್ನಾಗಿರ್ತಾಣ. ಮತ್ತೊಂದು ಒಳ್ಳೆ ಹೊಡಿತ ಫೈನ್ ಲೆಗ್ ಅಲ್ಲಿ ಫೀಲ್ಡ್ ಚೇಂಜ್ ಮಾಡ್ತಾ ಇದ್ರೆ ಈಶ್ ಯಾವ್ದು ಅವಕಾಶ ಇಲ್ಲ. ಮಾರಪ್ಪಣ್ಣವ್ರ ಹೆಸರು ಅವ್ರು ಒಬ್ಬರೇ ಎದ್ದೋಗೋದಲ್ಲ ಅಣ್ಣ, ದಯವಿಟ್ಟು ಅಲ್ಲಿ ಲೈನಲ್ಲಿ ಸ್ವಲ್ಪ ಹೊರಗಡೆ ಕುಂದ್ರೋಣ, ರಿಕ್ವೆಸ್ಟ್ ಅಣ್ಣ. ಭರ್ಜರಿಯಾದ 6 ಚೆಕ್ ಮಾಡ್ತಾರೆ ತಡಿ, 1 ನಿಮಿಷ ಚೆಕ್ ತೋಡ, ವೇಟ್ ಅಣ್ಣ 1 ನಿಮಿಷ. ಅಣ್ಣ ವೇಟ್ ಚೆಕ್ ಮಾಡಕತ್ತಾರೆ 1 ನಿಮಿಷ. ಬೌಂಡ್ರಿ 4 ರನ್ ಬೌಂಡ್ರಿ. ಓಕೆ, ಥ್ಯಾಂಕ್ ಯು. ಫೋರ್ ರನ್ಸ್. ಅದ್ಭುತವಾದ ಪ್ರಯತ್ನ ರಮೇಶ್ ಜೆಕೆಆರ್ ಅವರಿಂದ, ಆದರೆ ಬಾಲ್ ತುಂಬಾ ಫಾಸ್ಟ್ ಆಗಿ ಟ್ರಾವೆಲ್ ಆಯಿತು. ಮತ್ತೊಮ್ಮೆ ಒಳ್ಳೆ ಬಾಲ್, ಒಂದು ಡಾಟ್ ಬಾಲ್. ತುಂಬಾ ರೇರ್ ಇವಾಗ ಡಾಟ್ ಬಾಲ್ ಕಾಣಿಸ್ತಾ ಇರೋದು. 50 ರನ್ ಸಂಪೂರ್ಣ ಆಗಿದೆ ಫಸ್ಟ್ ಕ್ಲಾಸ್ ಬಾಯ್ಸ್ ತಂಡದ್ದು. ಮತ್ತೊಂದು ಅದ್ಭುತವಾದ ಹೊಡೆತ ಈಗ ಲಾಂಗ್ ಆಫ್ ಅಲ್ಲಿ ಫೀಲ್ಡ್ ಇದ್ದಾರೆ ರಂಗ, ಒಳ್ಳೆ ಫೀಲ್ಡಿಂಗು.
ಕೇವಲ 1 ರನ್ನು. ಮತ್ತೊಂದು ಒಳ್ಳೆ ಶಾಟ್ ಇದೆ ಲಾಂಗ್ ಆನ್ ಅಲ್ಲಿ. ಶ್ರೀಧರ್ ಪಾಟೀಲ್ ಅವ್ರ ಕೈಯಲ್ಲಿ ಚೆಂಡು. ಕೇವಲ 1 ರನ್. ಮತ್ತೊಂದು ಬೀರಸಿನ ಹೊಡೆತ. ಇದು ಕಾದು ನೋಡಬೇಕು. ಸಿಕ್ಸರ್ ಅಂತ ನಿರ್ಣಯ. 6 ರನ್ನು. 4 ಓವರ್ ಮುಕ್ತಾಯಕ್ಕೆ 58 ರನ್ಗಳು. ಯಾವುದೇ ವಿಕೆಟ್ ನಷ್ಟವಿಲ್ಲ. ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಇದು ರಮೇಶ್ ಕೊಹ್ಲಿ ಹಾಗೂ ಕಾಟಮರಾಡ್ ವೆಂಕಿ ದಿಲೀಪ್ ಅವರಿಂದ. ಡ್ರೀಮ್ ಸ್ಟಾರ್ಟ್ ಇದು. 1 ಸೈಡೆಡ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಯಾವುದೇ ಬಾಲರ್ ಆದ್ರೂ ಕೂಡ ಅವ್ರಿಗೆ ನೀರಾಜಾಲವಾಗಿ ಬೌಂಡ್ರಿ ಸಿಕ್ಸರ್ ಬಾರಿಸ್ತಾ ಇದ್ದಾರೆ. ಈಗ 5ನೇ ಓವರ್ ತೆಗೆದುಕೊಂಡು ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಅಂಡ್ ಒನ್ ಆಫ್ ದಿ ಬೆಸ್ಟ್ ಆಲ್ರೌಂಡರ್ ಶ್ರೀಧರ್ ಪಾಟೀಲ್, brother of Vidyagar Patil, they represented our country. ವೈಡ್ ಬಾಲ್, ಮೊದಲನೇ ಬಾಲು, ಎಕ್ಸ್ಟ್ರಾ ರನ್. ಫುಲ್ ಟಾಸು ಲೆಗ್ ಸೈಡ್ ಅಲ್ಲಿ ಹೊಡೆಯೋ ಪ್ರಯತ್ನ ಆದರೆ ಸ್ವಲ್ಪ ಬ್ಯಾಟ್ ತಿರುಗಿದ ಕಾರಣ ಅದು ಲಾಂಗ್ ಆನ್ ಅಲ್ಲಿ ಬಂದು ಕೇವಲ 1 ರನ್. ವೆಂಕಿ ದಿಲೀಪ್ ಅವರ ಅದ್ಭುತವಾದ ಬ್ಯಾಟಿಂಗ್, ಬಲವಾಗಿ ಸಿಕ್ಸರ್ಗಳು ಬಾರಿಸ್ತಾರೆ. ರಮೇಶ್ ಕೊಹ್ಲಿ ಅವರು ರೋಷಾವೇಶ ಇವತ್ತು ಕಾಣಿಸ್ತಾ ಇದೆ. ಮತ್ತೊಂದು ಅದ್ಭುತವಾದ ಆಡಿದ್ದಾರೆ ರಮೇಶ್ ಕೊಹ್ಲಿ ಅವರಿಂದ. ಅವರು ಈಗಾಗಲೇ 39 ರನ್ ಬಾರಿಸಿದ್ದಾರೆ 15 ಎಸೆತಗಳಲ್ಲಿ. ವೆಂಕಿ ದಿಲೀಪ್ ಅವರು 18 ರನ್ 11 ಬಾಲ್ಗಳಲ್ಲಿ. ಭರ್ಜರಿಯಾದ ಹೊಡೆತ, ಮತ್ತೊಮ್ಮೆ ಜೆ.ಕೆ. ರಾಮು, ಒಳ್ಳೆ ಪ್ರಯತ್ನ ಅಲ್ಲಿ, ಅದ್ಭುತವಾದ ಬ್ಯಾಕಪ್ ಫೀಲ್ಡಿಂಗ್ ರಂಗ ಅವರಿಂದ. ಕೇವಲ 1 ರನ್.
ಅದ್ಭುತವಾದ ಬಾಲಿಂಗ್ ಇದು. ಬ್ಯಾಟ್ಸ್ಮನ್ಗೆ ಕ್ಲೂ ಸಿಗ್ಲಿಲ್ಲ, ಆ ರೀತಿ ಬಾಲ್ ಮಾಡಿದ್ರು ಶ್ರೀಧರ್ ಪಾಟೀಲ್. ಹೆಲಿಕಾಪ್ಟರ್ ಶಾಟ್ ರೀತಿ ಹೊಡೆದ್ರು ಇದು. ಇವತ್ತು ಸಂಜೆ ನಿಮ್ಮೆಲ್ಲರ ನೆಚ್ಚಿನ ಕನ್ನಡದ RCB ತಂಡ ಕ್ವಾಲಿಫೈಯರ್ 1 ಪಂದ್ಯ ಇರುತ್ತೆ. ಒಳ್ಳೆ ಬೌಲಿಂಗ್ ಇದೆ. ಇದರೊಂದಿಗೆ ಓವರ್ನ ಮುಕ್ತಾಯ. 5 ಓವರ್ ಮುಕ್ತಾಯಕ್ಕೆ 63 ರನ್, ಯಾವುದೇ ವಿಕೆಟ್ ನಷ್ಟವಿಲ್ಲ. ಈ ಓವರಲ್ಲಿ ಕೇವಲ 5 ರನ್ ನೀಡುತ್ತಾರೆ ಶ್ರೀಧರ್ ಪಾಟೀಲ್ ಅವರು. ಅದ್ಭುತವಾದ ಓವರ್ ಇದೆ. ಒಳ್ಳೆ ಸ್ವಲ್ಪ ಕಮ್ ಬ್ಯಾಕ್ ಚೇತರಿಕೆ ಕಂಡಿದೆ ಈ ಓವರ್ ಮೂಲಕ. ಬಾಲ್ ಹಣೆ ಬಾಲ್. ಮತ್ತೊಮ್ಮೆ ವಿಕೆಟ್ ಹೊಡೆಯೋ ಪ್ರಯತ್ನ, ಮತ್ತೊಂದು ಡಾಟ್ ಬಾಲು. ಒಂಥರ ಬಾಲು ರಾಕೆಟ್ ತರ ಪಾಸ್ ಆಯ್ತು ಬ್ಯಾಟ್ಸ್ಮನ್ ಅಲ್ಲಿಂದ. ಬ್ಯಾಟ್ಸ್ಮನ್ಗೆ ಕ್ಲೂ ಸಿಗ್ಲಿಲ್ಲ. ಮತ್ತೊಂದು ವಿಕೆಟ್ ಹೊಡೆಯೋ ಪ್ರಯತ್ನ, ಮತ್ತೊಂದು. ಈಗ JK ರಾಮ್ ಅವರ ಕೈಲಿ ಚೆಂಡು, ಕೇವಲ 1 ರನ್. ಒಳ್ಳೆ ಓವರ್ ಆಗ್ತಾ ಇದೆ ಇದು. 3 ಬಾಲು. ಈಗ ಸ್ಟ್ರೈಕ್ ಅಲ್ಲಿದ್ದಾರೆ ವೆಂಕಟೇಶ್ ದಿಲೀಪ್, ಕಾಟನ್ ರಾಯ್ಡ್ ಅಂತಾನೆ ಫೇಮಸ್ ಅವರು. ಕಳೆದ 8 ಬಾಲಲ್ಲಿ ಯಾವುದೇ ಬೌಂಡ್ರಿ ಬಂದಿಲ್ಲ. ಮತ್ತೊಂದು ಅದ್ಭುತವಾದ ಬಾಲ್, ಚೆಂಡು ಕಾಲಿಗೆ ತಾಗಿದೆ ಅನ್ಸುತ್ತೆ. ಮತ್ತೊಂದು ಡಾಟ್ ಬಾಲು. ಮೋಸ್ಟ್ ರಂಗ ಸೈಕಲ್ ತೆಗೆದುಕೊಂಡು ಹೋಗಿದ್ರೆ ಮ್ಯಾನ್ ಆಫ್ ದಿ ಸೀರೀಸ್. ಸೈಕಲ್ ರಂಗ ಅಂತಾನೆ ಫೇಮಸ್ ಗ್ರೌಂಡ್ ಅಲ್ಲಿ. ಒಳ್ಳೆ ಶಾಟ್ ಇದೆ. ಅಲ್ಲಿ ಇದ್ದಾರೆ ಗುರುವಣ್ಣ ಜಗರ್ಕಲ್, ಒಳ್ಳೆ ಫೀಲ್ಡಿಂಗು. ಜಗರ್ಕಲ್ ಅವರು, ಗುರು ಅವರು ಕಳೆದ ಬಾರಿ ಫಸ್ಟರ್ಸ್ ಬಾಯ್ಸ್ ತಂಡದಲ್ಲಿ ಆಡಿದ್ರು. ಒಳ್ಳೆ ಓವರ್ ಆಗ್ತಾ ಇದೆ ಇಲ್ಲಿವರೆಗೂ ಕೂಡ. ರಂಗ ಅವರಿಂದ ಕೇವಲ 2 ರನ್ ನೀಡಿದ್ದಾರೆ ಇಲ್ಲಿವರೆಗೂ 5 ಬಾಲ್ ಅಲ್ಲಿ. ಬೋಲ್ಡ್ ಆಗಿದ್ದಾರೆ ರಮೇಶ್ ಕೊಹ್ಲಿ ಅವರು. ರಂಗ್ ಅವರ ಅದ್ಭುತವಾದ ಬೌಲಿಂಗ್ಗೆ
ಅದ್ಭುತವಾದ ಓವರ್ ಇದೆ ರಂಗ್ ಅವರಿಂದ. ಕೇವಲ 7 ರನ್ ನೀಡಿ 1 ವಿಕೆಟ್ ತೆಗೆದುಕೊಂಡಿದ್ದಾರೆ. ಇದರೊಂದಿಗೆ ಓವರ್ನ ಮುಕ್ತಾಯ. 6 ಓವರ್ ಮುಕ್ತಾಯಕ್ಕೆ 65 ರನ್ 1 ವಿಕೆಟ್ ನಷ್ಟಕ್ಕೆ ಫಸ್ಟ್ ಕ್ಲಾಸ್ ಬಾಯ್ಸ್ ತಂಡ. ಈಗ ಮುಂದಿನ ಬ್ಯಾಟ್ಸ್ಮನ್ ಆಗಿ ಡೆಡ್ಲಿ ಡೇಂಜರಸ್ ಆಲ್ರೌಂಡರ್, ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ವಿಕೆಟ್ ಆಫ್ ದಿಸ್ ಗೇಮ್, ಫ್ರಾನ್ಸಿಸ್ ರಬಾಡ. ಈಗಾಗಲೇ ಮಹೇಶ್ ಪೊಲೀಸ್ ಪಾಟೀಲ್ ಸರ್ ಅವರು ಈ ಫೈನಲ್ ಪಂದ್ಯ ನೋಡ್ಲಿಕ್ಕೆ ಆಗಮಿಸಿದ್ದಾರೆ. ಧನ್ಯವಾದಗಳು ಸರ್ ತಮಗೆ. ಮತ್ತೊಮ್ಮೆ ಶ್ರೀಧರ್ ಪಾಟೀಲ್ ಕಳೆದ ಬಾರಿ ಅದ್ಭುತ ಓವರ್ ಮಾಡಿದ್ರು. ಶ್ರೀಧರ್ ಪಾಟೀಲ್ ಕೇವಲ 5 ರನ್ ನೀಡಿದ್ರು ಕಳೆದ ಓವರ್ ಅಲ್ಲಿ. ಅಲ್ಲಿಂದ ಸ್ವಲ್ಪ ಮತ್ತೆ ಗೇಮ್ ಅಲ್ಲಿ ರಿಟರ್ನ್ ಆಗಿದ್ರು ಗೇಮ್ ಚೇಂಜರ್ಸ್ ತಂಡ. ಇದು ಸ್ಟ್ರೈಕ್ ಅಲ್ಲಿ ಇದ್ದಾರೆ ವೆಂಕಟೇಶ್ ದಿಲೀಪ್ ಕಾಟಮ್ ರಾಯ್ಡು. ರನ್ನರ್ ಹೋಗ್ತಾ ಇದ್ದಾರೆ ಅನ್ಸುತ್ತೆ ಅವರಿಗೆ. ರವಿಗೌಡ ತಂಡದ ನಾಯಕರು. ಅದ್ಭುತವಾದ ಹೊಡೆತ. ಫೀಲ್ಡರ್ ಯಾವುದೇ ಅವಕಾಶ ಇಲ್ಲ. ಬೌಂಡ್ರಿ 4 ರನ್. ಇವರು ಬೌಂಡ್ರಿ ಮೂಲಕ ಸ್ಟಾರ್ಟ್ ಕೊಟ್ಟಿದ್ದಾರೆ ಕಾಟಮ್ ರಾಯ್ಡು ವೆಂಕಟೇಶ್ ದಿಲೀಪ್ ಅವರು. ಸ್ವಲ್ಪ ಫೀಲ್ಡಿಂಗ್ ಅಲ್ಲಿ ಬದಲಾವಣೆ ಆಗ್ತಾ ಇದೆ. ದಯವಿಟ್ಟು ಅಂಪರ್ಗಳು. ಅದ್ಭುತವಾದ ಬಾಲ್ ಇದು, ಒಳ್ಳೆ ಸ್ಲೋವರ್ ಬಾಲು. ಬ್ಯಾಟ್ಸ್ಮನ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಬೇಗ ಬೇಗ ಆಡಿಸ್ಬೇಕು, ಬ್ಯಾಡ್ ಲೈಟ್ ಆಗೋ ಸಂಭವ ಇರುತ್ತೆ. ಮಾತಾಡೋ ಬ್ಯಾಕಪ್ ಡ್ಯಾನ್ಸ್. ಅದ್ಭುತವಾದ ಬೌಲಿಂಗ್ ಇದು. ಫೈನ್ ಲೆಗ್ ಅಲ್ಲಿ ಫ್ಲಿಕ್ ಮಾಡೋ ಪ್ರಯತ್ನ, ಚೆಂಡು ಕಾಲಿಗೆ ತಾಗಿದೆ. ಯಾವುದೇ ರನ್ ಇಲ್ಲ. ಡಾಟ್ ಬಾಲ್. ವೈಡ್ ಬಾಲ್. ಇದರೊಂದಿಗೆ ಎಕ್ಸ್ಟ್ರಾ ರನ್. ಅದ್ಭುತವಾದ ಹೊಡೆತ. ಫೀಲ್ಡರ್ಸ್ ಚೇಸ್ ಮಾಡ್ತಾ ಇದ್ದಾರೆ, ಕಾದು ನೋಡ್ಬೇಕು. ಒಳ್ಳೆ ಫೀಲ್ಡಿಂಗ್ ಅಲ್ಲಿ ಸೀನ್ ಅವರು ಅನ್ಸುತ್ತೆ ಮೇ ಬಿ. 2 runs. ವಸಂತ್ ಮೋಸ್ಟ್ ಲಕ್ಕಿಯಸ್ಟ್ ಪ್ಲೇಯರ್ ಅವರು. ಒಬ್ಬರು ಕೂಡ ಫೈನಲ್ ಆಡಿದ್ರಂತೆ. ಬಿಗ್ ಹಿಟ್ ಹೊಡೆಯೋ ಪ್ರಯತ್ನ. ಮತ್ತೊಂದು ಡಾಟ್ ಬಾಲ್. ವಸಂತ್ ಲಕ್ಕಿಯಸ್ಟ್ ಪ್ಲೇಯರ್ ಅಂತ ದೇವರು ನಮ್ಗೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಒಬ್ಬರಲ್ಲಿ ಕೂಡ ಫೈನಲ್ ಆಡಿ ಬಂದು ಶಕ್ತಿನಗರಲ್ಲಿ ಕೂಡ ಫೈನಲ್ ಆಡ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್.
ಅದ್ಭುತವಾದ ಕ್ಯಾಚ್ ಇದು, ರವಿ ಅವರು ಅನ್ಸುತ್ತೆ ಕ್ಯಾಚ್ ಹಿಡಿದಿದ್ದು. ಇದರೊಂದಿಗೆ ಮೊದಲನೇ 2ನೇ ವಿಕೆಟ್ ಪತನ. ಅಣ್ಣ 7 ಓವರ್ ಮುಕ್ತಾಯಕ್ಕೆ 72 ರನ್, 2 ವಿಕೆಟ್ ನಷ್ಟಕ್ಕೆ. ಏಳು ಓವರ್ ಮುಕ್ತಾಯಕ್ಕೆ 72 ರನ್, 2 ವಿಕೆಟ್ ನಷ್ಟಕ್ಕೆ. ಈಗ ಸ್ವಲ್ಪ ಕಮ್ ಬ್ಯಾಕ್ ಮಾಡಿದೆ ಗೇಮ್ ಚೇಂಜರ್ಸ್ ತಂಡ. ಇನ್ನು ಕೊನೆಯ 3 ಓವರ್ ಯಾವ ರೀತಿ ಒಂದು ಟಾರ್ಗೆಟ್ ಸೆಟ್ ಮಾಡ್ತಾರೆ ಕಾದು ನೋಡಬೇಕು. ಈಗ ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾಟ್ಸ್ಮನ್ಗಳು ರಘುಗೌಡ ಹಾಗೂ ಫ್ರಾನ್ಸಿಸ್ ರಬಾರ್ಡ್ ಅವರು ಸ್ಕ್ರೀಸ್ ಅಲ್ಲಿದ್ದಾರೆ. ಅವರಿಬ್ಬರು ಏನಾದರೂ ಕೊನೆಯವರೆಗೂ ಆಡಿದ್ರೆ ಒಂದು ಒಳ್ಳೆ ಟೋಟಲ್ ಸೆಟ್ ಆಗುವ ಎಲ್ಲ ನಿರೀಕ್ಷೆ ಇದೆ. ಬಾಲಿಂಗ್ ತೆಗೆದುಕೊಂಡು ಎಕ್ಸಾಳಿ ರಂಗ ಅವರು ಆಗಮಿಸಿದ್ದಾರೆ ಬಾಲಿಂಗ್ಗೆ. ಬೈಸಿಕಲ್ ಬಾಲ್. ಕಳೆದ ಓವರ್ ಅದ್ಭುತವಾಗಿ ಮಾಡಿದ್ರು ಅವರು. ಕೇವಲ 2 ರನ್ ನೀಡಿ 1 ವಿಕೆಟ್ ತೆಗೆದುಕೊಂಡಿದ್ರು. ಅದ್ಭುತವಾದ ಓವರ್. ಅಲ್ಲಿಂದ ಸ್ವಲ್ಪ ಗೇಮ್ ಚೇಂಜರ್ಸ್ ತಂಡ. ಆಮೇಲೆ ಶ್ರೀಧರ್ ಪಾಟೀಲ್ ಅವರು ಕೂಡ ಅಷ್ಟೇ 2 ಅದ್ಭುತವಾದ ಓವರ್ ಅವರು ಈ ಪಂದ್ಯ ಮತ್ತೆ ಕಮ್ ಬ್ಯಾಕ್ ಮಾಡಿಕೊಟ್ಟಿದ್ರು. ಶ್ರೀಧರ್ ಪಾಟೀಲ್ ಅವರು ರಂಗ ಅವರ 3 ಓವರ್ಗಳಲ್ಲಿ. ಲೆಫ್ಟ್ ಹ್ಯಾಂಡರ್ ಫ್ರಾನ್ಸಿಸ್ ರಬಾರ್ಡ್ ಆನ್ ಸ್ಟ್ರೈಕ್. ಸ್ವಲ್ಪ ಫೀಲ್ಡಿಂಗ್ ಡಿಫಿಕಲ್ಟ್ ಆಗಿ ಚೆಕ್ ಮಾಡ್ತಾ ಇದ್ದಾರೆ ಫ್ರಾನ್ಸಿಸ್ ರಬಾರ್ಡ್ ಅವರಿಗೆ. ಇದರೊಂದಿಗೆ ಬಿಗ್ ವಿಕೆಟ್, ಬಿಗ್ ಮ್ಯಾಚ್ ಪ್ಲೇಯರ್ ಫ್ರಾನ್ಸಿಸ್ ರಬಾರ್ಡ್ ಅವರು ಔಟ್ ಆಗಿದ್ದಾರೆ. ಅದ್ಭುತವಾದ ಬಾಲಿಂಗ್ ರಂಗ ಅವರಿಂದ. ಒಳ್ಳೆ ಕ್ಯಾಚ್ ರಂಗ ಎಚ್ಎಂ ಅವರು. ಅದ್ಭುತವಾದ ಕಮ್ಬ್ಯಾಕ್. ಇವಾಗ ಗೇಮ್ ಚೇಂಜರ್ಸ್ ತಂಡ ಬ್ಯಾಡ್ ಲಕ್ ಸ್ವಲ್ಪ ಇವಾಗ ಆತಂಕದಲ್ಲಿದ್ದಾರೆ ಫಸ್ಟ್ ಕ್ಲಾಸ್ ಬಾಯ್ಸ್ ತಂಡ. ಯಾಕಂದ್ರೆ ಈ ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾಟ್ಸ್ಮನ್ ಅವರು ಫ್ರಾನ್ಸಿಸ್ ರಬಾರ್ಡ್ ಅವರೇನಾದ್ರೂ ಆಡಿದ್ರೆ ಪಂದ್ಯದ ಗತಿಯನ್ನೇ ಬದಲಾಯಿಸ್ತಾರೆ. ಆ ತರ ಒಬ್ಬ ಬ್ಯಾಟ್ಸ್ಮನ್ ಅವರು. ಮುಂದಿನ ಬ್ಯಾಟ್ಸ್ಮನ್ ಮತ್ತೊಬ್ಬ ಡೇಂಜರಸ್ ಬ್ಯಾಟ್ಸ್ಮನ್. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ತರ ಬ್ಯಾಟಿಂಗ್ ಮಾಡ್ತಾರೆ ಟಾಮಿ ಸೂರಿ. ಕಳೆದ 2 ಪಂದ್ಯಗಳಲ್ಲಿ ಲಾಸ್ಟ್ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಸಿಕ್ಕಿರಲಿಲ್ಲ ಅನ್ಸುತ್ತೆ, ಆದ್ರೆ ಓಪನಿಂಗ್ ಆಡಿದ್ರು ಅನ್ಸುತ್ತೆ. ಅದ್ಭುತವಾದ ಬ್ಯಾಟಿಂಗ್ ಕಳೆದ 2 ಪಂದ್ಯದಲ್ಲಿ ಟಾಮಿ ಸೂರಿ ಅವರಿಂದ. ಈಗ ಫೈನಲ್ ಗೇಮ್ ಅಲ್ಲಿ ಯಾವ ರೀತಿ ಅವರು ಕೂಡ ಬಿಗ್ ಮ್ಯಾಚ್ ಪ್ಲೇಯರ್ ಟಾಮಿ ಸೂರಿ. ಅವರು ಬಿಗ್ ಸಿಕ್ಸರ್ಸ್ ಹೊಡೆಯಲಿಕ್ಕೆ ಸಾಕಷ್ಟು ಫೇಮಸ್ ಆಗಿದ್ದಾರೆ ಟಾಮಿ ಸೂರಿ. ಅದ್ಭುತವಾದ ಆಟಗಾರರು. ಅವ್ರ ಹೈಟ್ಗೂ ಅವ್ರು ಹೊಡೆಯೋ ಶಾಟ್ಗೂ ಯಾವುದೇ ಸಂಬಂಧ ಇಲ್ಲ. ಆ ತರ ಒಂದು ಬಿಗ್ ಸಿಕ್ಸರ್ಸ್ ಬಾರಿಸ್ತಾರೆ ಅವರು. ಅದ್ಭುತವಾದ ಬಾಲಿಂಗ್ ಮಾಡ್ತಾ ಇದ್ದಾರೆ ಹೆಗಸಳ್ಳಿ ರಂಗ. ಇಲ್ಲಿವರೆಗೂ ಕೂಡ ಹೆಗಸಳ್ಳಿ ರಂಗ ಹಾಗೂ ಶ್ರೀಧರ್ ಪಾಟೀಲ್ ಅವರಿಂದ ಒಂದು ಅದ್ಭುತವಾದ ಬಾಲಿಂಗ್ ಪ್ರದರ್ಶನ. ಇವಾಗ ಈ ಬಾಲಿಂಗ್ ಲೈನಪ್ ಅಲ್ಲಿ ಸಿದ್ದು 6 ಪ್ಯಾಕ್ ಪ್ರದರ್ಶನ ನಡೀತಾ ಇದೆ ಸಿದ್ದು ಅವರಿಂದ. ಮೇಲ್ಗಡೆ ಕುಂತ್ಕೊಂಡು ಕುಣಿಸಿ ಸಿದ್ದು.
ಒಳ್ಳೆ ಶಾಟ್ ಇದು, ಮುನ್ನುಗ್ಗಿ ಹೊಡೆಯೋ ಪ್ರಯತ್ನ, ಅಲ್ಲಿ ಫೀಲ್ಡರ್ ಇದ್ದಾರೆ ಗುರುವಣ್ಣ ಅವರು ಅನ್ಸುತ್ತೆ, ಫೀಲ್ಡರ್ ಜವರ್ಕಲ್ ಗುರುವಣ್ಣ ಅವರು, ಒಳ್ಳೆ ಫೀಲ್ಡಿಂಗು, ಕೇವಲ 1 ರನ್. ಒಂದು ವಿಶೇಷವಾದ ಆಫರ್, ರಘುಗೌಡ ಅವ್ರನ್ನ ಬೋಲ್ಡ್ ಮಾಡಿಸಿದಂತ ಬಾಲರ್ಗೆ 501 ರೂಪಾಯಿಗಳ ಆಫರ್ ಇರುತ್ತೆ. ದೇವೇಗೌಡ ಹಾಗೂ ವೆಂಕಿಗೌಡ ಅವ್ರ ಕಡೆಯಿಂದ ರಘುಗೌಡ ಅವ್ರನ್ನ ಬೋಲ್ಡ್ ಮಾಡಿಸಿದ್ರೆ ಒಳ್ಳೆ ಶಾಟ್ ಇದು, ಫೈನ್ ಲೆಗ್ ಅಲ್ಲಿ, ಅಷ್ಟು ಒಳ್ಳೆ ಫೀಲ್ಡಿಂಗ್ ಅಲ್ಲಿ ನಮ್ಮ ಗುರುವಣ್ಣ ಅವರಿಂದ, ಕೇವಲ 1 ರನ್. ರಘುಗೌಡ ಅವರು ಬಾಲ್ಸ್ ಅಣ್ಣ, ಫಸ್ಟ್ ಬೌನ್ಸ್ ಅಣ್ಣ, ರಿಮೈನಿಂಗ್ ಲಾಸ್ಟ್ ಟೂ ಬಾಲ್ಸ್. ಮುಂದೆ ನುಗ್ಗಿ ಹೊಡೆಯೋ ಪ್ರಯತ್ನ ಟಾಮ್ ಸೂರ್ಯ ಅವರಿಂದ, ಅಲ್ಲಿ ಶ್ರೀಧರ್ ಪಾಟೀಲ್ ಇದ್ದಾರೆ ಫೀಲ್ಡ್ರು. ರಘುಗೌಡ ಅವ್ರನ್ನ ಯಾವುದೇ ಬಾಲರ್ ಬೋಲ್ಡ್ ಮಾಡಿಸಿದ್ರು ಕೂಡ ದೇವೇಗೌಡ ಅವರ ಹಾಗೂ ವೆಂಕಿಗೌಡ ಅವ್ರ ಕಡೆಯಿಂದ 501 ರೂಪಾಯಿಗಳ ಬಹುಮಾನ ಇರುತ್ತೆ. ರಿವರ್ಸ್ ಸ್ವೀಪ್, ಬೌಂಡ್ರಿ, ಯಾವುದೇ ಫೀಲ್ಡರ್ಗೆ ಅವಕಾಶ ಇಲ್ಲ. 4 ರನ್. ಓವರ್ನ ಮುಕ್ತಾಯ, 8 ಓವರ್ ಮುಕ್ತಾಯಕ್ಕೆ 79 ರನ್, 3 ವಿಕೆಟ್ ನಷ್ಟಕ್ಕೆ ಫಸ್ಟ್ ಕ್ಲಾಸ್ ಬಾಯ್ಸ್ ತಂಡ. ಕೊನೆಯ 2 ಓವರು ಮೋಸ್ಟ್ ಇಂಪಾರ್ಟೆಂಟ್ ಓವರು, ಯಾರು ಬೌಲಿಂಗ್ ಮಾಡ್ತಾರೆ ಕಾದು ನೋಡಬೇಕು. JKR ರಾಮು, ಗಾಳಿಯಲ್ಲಿ ಚೆಂಡು, 4 ಜನ ಫೀಲ್ಡರ್ಗಳು ಚೇಸ್ ಮಾಡ್ತಾ ಇದ್ದಾರೆ. ಎಲ್ಲರ ನಡುವೆ ಬಾಲ್ ಬಿದ್ದಿದೆ. ರಗಣ್ಣ ಅವರು ವಿಕೆಟ್ ಕೀಪಿಂಗ್ ಬಿಟ್ಟು ಬಾಲ್ ಚೇಸ್ ಮಾಡಿದ್ರು. ಇದೊಂದು ಈಸಿಯಾಗಿ 2 ರನ್ ಕಂಪ್ಲೀಟ್ ಮಾಡಿದ್ರು. ಅದ್ಭುತವಾದ ರನ್ನಿಂಗ್ ಬಟ್ 1 ವಿಕೆಟ್ಸ್ ರಘುಗೌಡ ಹಾಗೂ ಟಾಮ್ ಸೂರ್ಯ ಅವರಿಂದ. ಒಳ್ಳೆ ಶಾಟ್ ಇದು, ಒಳ್ಳೆ ಫೀಲ್ಡಿಂಗ್, ಕಾಲಲ್ಲಿ ಫೀಲ್ಡಿಂಗ್ ಮಾಡಿದ್ರು. JKR ರಾಮ್ ಅವರಿಗೆ ಒಂದು ಆಫರ್ ಇದೆ. ಇದು ಅದ್ಭುತವಾದ ರನ್ನಿಂಗ್ ಬಟ್ 1 ವಿಕೆಟ್ಸ್ ಟಾಮಿ ಸೂರ್ಯ ಹಾಗೂ ರಘುಗೌಡ ಅವರ ನಡುವೆ 3 ರನ್ ಸಂಪೂರ್ಣ. JKR ರಾಮ್ ಅವರಿಗೆ ಒಂದು ಆಫರ್ ಇದೆ. ಪ್ರತಿ ವಿಕೆಟ್ಗೆ 201 ರೂಪಾಯಿಗಳ ಬಹುಮಾನ ಸುಂದರೇಶ್ ಅಣ್ಣ ಅವ್ರ ಕಡೆಯಿಂದ. JKR ರಾಮ್ ಅವರಿಗೆ ಮಾತ್ರ ಪ್ರತಿ ವಿಕೆಟ್ಗೆ 201 ರೂಪಾಯಿಗಳ ಬಹುಮಾನ ಸುಂದರೇಶ್ ಅಣ್ಣ ಅವ್ರ ಕಡೆಯಿಂದ. ರಮೇಶ್ JKR ಅವರಿಗೆ
ರಘುಗೌಡ ಅವ್ರನ್ನ ಏನಾದ್ರು ಗೋಲ್ ಮಾಡಿಸಿದ್ರೆ ದೇವೇಗೌಡ ಅವರು ವೆಂಕಿಗೌಡ ಅವ್ರ ಕಡೆಯಿಂದ 500 ರೂಪಾಯಿಗಳ ಬಹುಮಾನ ಇರುತ್ತೆ. ಇದು ಬ್ಯಾಡ್ ಲಕ್ ಅದೇನ ಬ್ಯಾಟಾ ಓಕೆ. ಗಾಳಿಯಲ್ಲಿದೆ ಚೆಂಡು. ಅಲ್ಲಿರೋರು ಯಾರು ಜೆ ಕೆ ರಾಮು ಅವ್ರ ಕೈಯಿಂದ ಬಾಲ್ ಕೂಡ ಸ್ವಲ್ಪ ಭಯ ಪಡುತ್ತೆ ತಪ್ಸ್ಕೊಂಡು ಹೋಗ್ಬೇಕಂದ್ರೆ ಆ ತರ ಫೀಲ್ಡರ್ ಅವರು. ಜೆ ಕೆ ರಾಮ್ ಅವರು 200 ರೂಪಾಯಿಗಳು ತಮ್ಮ ಅಕೌಂಟ್ಗೆ ಹಾಕೊಂಡಿದ್ದಾರೆ. ಸುಂದರೇಶ್ ಅವ್ರ ಕಡೆಯಿಂದ 200 ರೂಪಾಯಿ ಇತ್ತವರಿಗೆ ಪ್ರತಿ ವಿಕೆಟ್ಗೆ. ಮುಂದಿನ ಬ್ಯಾಟ್ಸ್ಮನ್ ಎಕ್ಸ್ನಾಳಿಯ ವಿನಯ್ ಅವರು. ಜೆ ಕೆ ರಾಮ್ ಜೆ ಕೆ ರಾಮ್ಗೆ ಮತ್ತೊಂದು ವಿಶೇಷ ಆಫರ್. ವಿನಯ್ ಅವ್ರನ್ನ ಔಟ್ ಮಾಡಿಸಿದ್ರೆ 300 ರೂಪಾಯಿಗಳ ಬಹುಮಾನ ಇರುತ್ತೆ ಸುಂದರೇಶ್ ಅಣ್ಣ ಅವ್ರ ಕಡೆಯಿಂದ. ವಿನಯ್ ಅವ್ರನ್ನ ಔಟ್ ಮಾಡಿಸಿದ್ರೆ 300, ನಾರ್ಮಲ್ ಬೇರೆ ವಿಕೆಟ್ಗೆ 200 ರೂಪಾಯಿ. ವಿಕೆಟ್ ಹೊಡೆಯೋ ಪ್ರಯತ್ನ, ಒಳ್ಳೆ ಫೀಲ್ಡಿಂಗ್ ಅಲ್ಲಿ ಜಗರ್ಕಲ್ನ ಗುರು ಅವರಿಂದ ಕೇವಲ 1 ರನ್. ಸ್ವಲ್ಪ ಕಮ್ ಬ್ಯಾಕ್ ಮಾಡಿದೆ ಇವಾಗ ಗೇಮ್ ಚೇಂಜರ್ಸ್ ತಂಡ. ಈಗ ಇನ್ನಿಂಗ್ಸ್ ನ ಕೊನೆಯ 7 ಬಾಲ್ಗಳಿವೆ. ಯಾವ ರೀತಿ ಒಂದು ಟಾರ್ಗೆಟ್ ಸೆಟ್ ಮಾಡ್ತಾರೆ ರಘುಗೌಡ ಅವರು ಇರೋವರೆಗೂ ಒಂದು ಒಳ್ಳೆ ಟಾರ್ಗೆಟ್ ನ ನಿರೀಕ್ಷೆ ಇರುತ್ತೆ. ಗಾಳಿಯಲ್ಲಿ ಚೆಂಡು ಫೀಲ್ಡರ್ ಚೇಂಜ್ ಮಾಡ್ತಾ ಇದ್ದಾರೆ ಶ್ರೀಧರ್ ಪಾಟೀಲ್. ಒಳ್ಳೆ ಫೀಲ್ಡಿಂಗ್ ಶ್ರೀಧರ್ ಪಾಟೀಲ್ ಅವರಿಂದ. ಒಳ್ಳೆ ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ಹೇಳ್ಬೋದು. ಕ್ಯಾಚ್ ಇಲ್ಲ ಅಂತ ಗೊತ್ತಾದ ತಕ್ಷಣ ಬಾಡಿ ಕೊಟ್ಟು ಬಾಲ್ ಸೇವ್ ಮಾಡಿದ್ರು. ಇದರೊಂದಿಗೆ ಓವರ್ನ ಮುಕ್ತಾಯ. 9 ಓವರ್ ಮುಕ್ತಾಯಕ್ಕೆ 88 ರನ್ನು, 4 ವಿಕೆಟ್ ನಷ್ಟಕ್ಕೆ ಫಸ್ಟ್ ಕ್ಲಾಸ್ ಬಾಯ್ಸ್ ತಂಡ. ಕೊನೆಯ ಓವರು ಮೇ ಬಿ ಸೀನು ನಾಯಕ್ ಅವರು ಅನ್ಸುತ್ತೆ ಕೊನೆಯ ಓವರ್ ಮಾಡೋದು. ಇರ್ಫಾನ್ ಅಣ್ಣ ಅವರು ಈಗ ಫೀಲ್ಡಿಂಗ್ ಅಲ್ಲಿ ರಿಟರ್ನ್ ಆಗ್ತಾ ಇದ್ದಾರೆ ಕೊನೆಯ ಓವರ್ ಆದ ಕಾರಣ. ಈ ಗೇಮ್ ಚೇಂಜರ್ಸ್ ತಂಡ ಇವತ್ತು ಇಲ್ಲಿ ಫೈನಲ್ ಆಡ್ತಾ ಇದೆ ಅಂದ್ರೆ ಅದಕ್ಕೆ ಇರ್ಫಾನ್ ಅಣ್ಣ ಅವರ ಅದ್ಭುತವಾದ ಇನ್ನಿಂಗ್ಸ್ ಕೂಡ ಕಾರಣ. ಅವರು ಎಕ್ಸ್ಪೀರಿಯನ್ಸ್ ಇವತ್ತು ಏನು ಅಂತೇಳಿ ತೋರಿಸಿದ್ದಾರೆ ಇರ್ಫಾನ್ ಅಣ್ಣ ಅವರು. ಬೋಲ್ಡ್ ಔಟ್. ಬೋಲ್ಡ್ ಆಗಿದ್ದಾರೆ ವಿನಯ್ ಅವರು. ಸೀನು ನಾಯಕ್ ಅವರು ಮೊದಲನೇ ಬಾಲ್ ಚಮತ್ಕಾರ. ಬೋರ್ಡ್ ರೊಕ್ಕಿಲ್ಲ ದುಡ್ಡು. ಮುಂದಿನ ಬ್ಯಾಟ್ಸ್ಮನ್ ಇನ್ಸ್ಟಾಗ್ರಾಮ್ ಶಾಟ್ಸ್ ಹಿಡಿದ್ದಾರೆ ಬಬ್ಲು.
ಇನ್ಸ್ಟಾಗ್ರಾಮ್ ಬಬ್ಲು ಅಂತಾನೆ ಫೇಮಸ್ಸು. ಅವರು ಕೂಡ ಅದ್ಭುತವಾದ ಬ್ಯಾಟ್ಸ್ಮನ್ ಬಬ್ಲು ಅವರು, ಯುವ ಆಟಗಾರರು. ಅವ್ರು ಕೂಡ 6 ಹೊಡೆಯೋ ಕೆಪಬಿಲಿಟಿ ಇದೆ ಅವರಿಗೆ. ಅವರು ಕೂಡ ಇನ್ನಿಂಗ್ಸ್ನ ಚೇಂಜ್ ಮಾಡ್ಬೋದು ಮನ್ಸು ಮಾಡಿದ್ರೆ ಅವರು, ಆ ಥರ ಒಬ್ಬ ಬ್ಯಾಟ್ಸ್ಮನ್. ವೈಡ್ ಬಾಲ್, ಇದು ಎಕ್ಸ್ಟ್ರಾ ರನ್ ಫಸ್ಟ್ ಕ್ಲಾಸ್ ಬಾಯ್ಸ್ ತಂಡಕ್ಕೆ. ಅಣ್ಣ ಒಂದು ನಿಮಿಷ ಸ್ಟಾಪ್. ಸಿದ್ದು ಸ್ಕೋರ್ ಇದಾಗಿಲ್ಲ ನೋಡಿ, ವೈಡ್ ಬಾಲ್ ಹಾಕಿದ್ದು ಸ್ಕೋರ್ ತಗೋದು ಅಲ್ಲ, ಇದು ಸ್ಕೋರ್ ತಗೋದು ನೋಡಿ ಸ್ವಲ್ಪ. ಹಾಕಿನಿ ವೈಡ್ ಹಾಕಿನಿ ಸ್ಕೋರ್ ತಗೋತ. ಅಣ್ಣ ಅಲ್ಲಿ ಕ್ಯಾಮ್ರಾದಲ್ಲಿ ಹುಡುಗರು ಇರ್ಲಿ ಅಂತ ಯಾರು ದಯವಿಟ್ಟು ಇಡ್ರಿ ಅಲ್ಲಿ ಸ್ಕೋರ್ ಬೋರ್ಡಲ್ಲಿ, ಯಾರು ಹೋಗ್ಬಾರ್ದು. ಕ್ಯಾಮ್ರಾ ಇದೆ ಅಲ್ಲಿ, ಕ್ಯಾಮ್ರಾ ಬಂದ್ ಹಾಕತ್ತದ ಅಂತ ಇಲ್ಲಿ ಇವರು ಕಂಪ್ಲೀಟ್ ಮಾಡಕತ್ತಾರ. ಕೆಳಗಿಲ್ರಿ ಅಲ್ಲಿ ಯಾರು ಇರ್ಬೇಡ್ರಿ ದಯವಿಟ್ಟು. ಏ ಅಪ್ಪಿ ಇಳಿಯೋ ಕೆಳಗ. ಒಂದು ನಿಮಿಷ ಅಣ್ಣ, ಒಂದು ನಿಮಿಷ, ಸ್ಕೋರ್ ಅಪ್ಡೇಟ್ ಆಗ್ತಾ ಇಲ್ಲ, 1 ಸೆಕೆಂಡ್. ಓಕೆ ಆಯ್ತು ಬಿಡು. ಓಕೆ ಓಕೆ ಅಣ್ಣ. ಭರ್ಜರಿಯಾದ ಹೊಡೆತ ಇನ್ಸ್ಟಾಗ್ರಾಮ್ ಬಬ್ಲು ಅವರಿಂದ 6 6 ರನ್ಗಳು. ಸ್ವಲ್ಪ ಚೇತರಿಕೆ ಇವಾಗ ಫಸ್ಟ್ ಕ್ಲಾಸ್ ಬಾಯ್ಸ್ ತಂಡ, ಯಾಕಂದ್ರೆ ಈ 6 ಬಹಳ ಇಂಪಾರ್ಟೆಂಟ್ ಆಗಿತ್ತು ಈ ಸ್ಟೇಜ್ ಆಫ್ ದಿ ಗೇಮ್ ಅಲ್ಲಿ. ಅದು ಬಬ್ಲು ಅವರ ಬ್ಯಾಟ್ ಇಂದ ಬಂತು. ಬಬ್ಲು ಅದ್ಭುತವಾದ ಹೊಡೆತ ಮಿಡ್ ವಿಕೆಟ್ ಅಲ್ಲಿ, ಫುಲ್ ಟಾಸ್ ಬಾಲ್, ಭರ್ಜರಿಯಾದ 6. ಒಂದು ಒಳ್ಳೆ ಟಾರ್ಗೆಟ್ ಸೆಟ್ ಮಾಡ್ಲಿಕ್ಕೆ ಈ 6 ಬಹಳ ನೆರವಾಗುತ್ತೆ. ಸೈಕಾಲಜಿಕಲ್ ಅಡ್ವಾಂಟೇಜ್ ಬೇಕಾಗುತ್ತೆ. 100 ಕ್ರಾಸ್ ಆದ್ರೆ ಯಾವುದೇ ಟೀಮ್ ಆಗಿರ್ಬೋದು, ಆ ಥರ ಸೈಕಾಲಜಿಕಲ್ ಅಡ್ವಾಂಟೇಜ್ ಮೈಂಡ್ ಸೆಟ್ಗೆ 100 ರನ್ ಕ್ರಾಸ್ ಆಗೋದು ಇಂಪಾರ್ಟೆಂಟ್ ಆಗುತ್ತೆ ಈ 10 overs ಗೇಮಲ್ಲಿ. ವೈಡ್ ಬಾಲ್, ಮತ್ತೊಂದು ಎಕ್ಸ್ಟ್ರಾ ರನ್. ಮತ್ತೊಂದು ಭರ್ಜರಿಯಾದ ಹೊಡೆತ ಫೈನ್ ಲೆಗ್ ಅಲ್ಲಿ, ಬೌಂಡ್ರಿ 4 ರನ್ನು. ಅದ್ಭುತವಾದ ಬ್ಯಾಟಿಂಗ್ ಕೊನೆಯಲ್ಲಿ ಬಬ್ಲು ಅವರಿಂದ. ಇನ್ಸ್ಟಾಗ್ರಾಮ್ ಬಬ್ಲು ಅಂತಾನೆ ಫೇಮಸ್. ಅದೇ ತರ ತಾವು ತೋರಿಸ್ತಾ ಇದ್ದಾರೆ ಅವರ ಇನ್ನಿಂಗ್ಸ್ ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಾರೆ ಅಂತೇಳಿ. ಅವರು ಒಬ್ಬ ಅದ್ಭುತವಾದ ಯುವ ಆಟಗಾರರು. ಇಯರ್ ಬೈ ಇಯರ್ ಅವರ ಪರ್ಫಾರ್ಮೆನ್ಸ್ ಇದೇ ತರ ಇನ್ಕ್ರೀಸ್ ಆಗ್ತಾ ಇದೆ. ಇದರೊಂದಿಗೆ 100 ರನ್ ಸಂಪೂರ್ಣ ಆಗಿರುತ್ತೆ ಫಸ್ಟ್ ಕ್ಲಾಸ್ ಬಾಯ್ಸ್ ತಂಡ. ಹಲೋ,
ಮತ್ತೊಮ್ಮೆ ಫೈನ್ ಲೆಗ್ ಅಲ್ಲಿ ಯಾವುದೇ ಫೀಲ್ಡರ್ ಇಲ್ಲ ಅಲ್ಲಿ. ಮತ್ತೊಂದು ಬೌಂಡ್ರಿ, 4 ರನ್ನು. ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಕೊನೆಯ ಓವರಲ್ಲಿ ಬಬ್ಲು ಅವರಿಂದ. ಇದು ಗೇಮ್ ಚೇಂಜಿಂಗ್ ಇನ್ನಿಂಗ್ಸ್ ಆಗ್ತಾ ಇದೆ ಬಬ್ಲು ಅವರ ಬ್ಯಾಟಿಂದ. ಇದು ಬೇಕಾಗಿತ್ತು ಈ ಇನ್ನಿಂಗ್ಸ್ ಫಸ್ಟ್ ಕ್ಲಾಸ್ ಬಾಯ್ಸ್ ತಂಡಕ್ಕೆ ಒಳ್ಳೆ ಫಿನಿಶ್ ಆಗಲಿಕ್ಕೆ. ಸೀನು ನಾಯಕ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾ ಇದ್ದಾರೆ ಈ ಓವರಲ್ಲಿ. ಮತ್ತೊಮ್ಮೆ ಇದು ಕಾದು ನೋಡಬೇಕು ಅಂಪೈರ್ಗಳಿಂದ, ಡಿಸಿಷನ್ ಆಗಿಲ್ಲ. ವೈಡ್ ಬಾಲ್, ಇದು 2 ರನ್ನು, ಒಂದು ವೈಡ್ ಎಕ್ಸ್ಟ್ರಾ, ಒಂದು ರನ್ ಓಡಿರೋದು 2 ರನ್ನು. ಇದು ಸ್ಟ್ರೈಕ್ ಅಲ್ಲಿದ್ದಾರೆ ರಘುಗೌಡ, ತಂಡದ ನಾಯಕ. ಇದು ಕೂಡ ಬೌಂಡ್ರಿ, ಯಾವುದೇ ಫೀಲ್ಡರ್ಗೆ ಅವಕಾಶ ಇಲ್ಲ. ಇನ್ನಿಂಗ್ಸ್ನ ಕೊನೆಯ ಬಾಲು. ಇದು ಒಳ್ಳೆಯ ಪ್ರಯತ್ನ ಇತ್ತಲ್ಲಿ ಗುರುವಣ್ಣವರಿಂದ, ಆದ್ರೂ ಕೂಡ ಕ್ಯಾಚ್ ಡ್ರಾಪ್ ಆಗಿ ಕೇವಲ 1 ರನ್ನು. ಇದು ಕೊನೆಯ ಬಾಲಲ್ಲಿ ರನ್ಔಟ್ ಆಗಿದ್ದಾರೆ ಬಬ್ಲು ಅವರು. ಇದು ಕೇವಲ 1 ರನ್ ಮಾತ್ರ ಕನ್ಸಿಡರ್ ಮಾಡಲಾಗುತ್ತೆ. ಟಾರ್ಗೆಟ್ 1-1-2 ಇರುತ್ತೆ ಗೇಮ್ ಚೇಂಜರ್ಸ್ ತಂಡಕ್ಕೆ. ಕೊನೆಯ ಓವರಲ್ಲಿ ಅದ್ಭುತವಾದ ಬ್ಯಾಟಿಂಗ್ ಬಬ್ಲು ಅವರಿಂದ. ಒಂದು ಒಳ್ಳೆ ಟಾರ್ಗೆಟ್ ಸೆಟ್ ಮಾಡಲಿಕ್ಕೆ ಅದ್ಭುತವಾದ ಬ್ಯಾಟಿಂಗ್ ಮಾಡಿದ್ರು ಬಬ್ಲು. ಇದು ಸೇಮ್ ಚೇಂಜ್ ಆಗಿರುತ್ತೆ ಇದು. ಎಲ್ಲಿಗೆ ಬಂದ್ರಿ?
ಬದ್ಧ ವೈರಿಗಳು ಇಬ್ರು, ಯಾಕಂದ್ರೆ ಒಬ್ರು ಚೆನ್ನೈ, ಇನ್ನೊಬ್ರು RCB. ಚೆನ್ನೈ ತಂಡ ಈಗಾಗಲೇ ಮೇಲೆ ಸೇರ್ಕೊಂಡಿದೆ, RCB ತಂಡ ಟೇಬಲ್ ಟಾಪ್ ಅಲ್ಲಿದೆ. ಪಂದ್ಯಗಳು ಫಸ್ಟ್ ಕ್ರಾಸ್ ಬಾಯ್ಸ್ ಹಾಗೂ ಗೇಮ್ ಚೇಂಜರ್. ಇದು ಗೇಮ್ ಚೇಂಜರ್ ತಂಡ ಸೆಮಿಫೈನಲ್ 2 ನಲ್ಲಿ ಬಹಳ ಅಭೂತಪೂರ್ವವಾಗಿ ಈ ಪಂದ್ಯವನ್ನು ಗೆದ್ದು ಫೈನಲ್ಗೆ ಲಗ್ಗೆಟ್ಟಿತು. ಈಗಾಗಲೇ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕೆ ಟಾರ್ಗೆಟ್ ಎಷ್ಟದ? ಗೇಮ್ ಚೇಂಜರ್ ತಂಡಕ್ಕೆ 112 ರನ್ಗಳ ಟಾರ್ಗೆಟ್ ಆಗಿದೆ. ಕಾದು ನೋಡಬೇಕು ಈ ಫೈನಲ್ ಪಂದ್ಯ ಯಾರ ಮಡಿಲಿಗೆ ಸೇರ್ತದೆ ಅಂತ ಹೇಳಿ ಕಾದು ನೋಡಬೇಕು. ಸ್ಟ್ರೈಕ್ ನಲ್ಲಿ ಇಸ್ಮಾಯಿಲ್, ಇದು ಬಡಿ ದಾಂಡಿಗ. ಬೌಲಿಂಗ್ ನಲ್ಲಿ ಫ್ರಾನ್ಸಿಸ್ ರಾಬಡ. ಒಂದು ಒಳ್ಳೆಯ ಬೌಲಿಂಗ್ ಅಂತ ಹೇಳ್ಬೋದು ರಾಬರ್ಟ್ ಅವರ ಕಡೆಯಿಂದ. ಯಾವುದೇ ರನ್ ಇಲ್ಲ, ಒಂದು ಒಳ್ಳೆಯ ಬೌಲಿಂಗ್ ಅಂತ ಹೇಳ್ಬೋದು. ಇವರು ಕೂಡ ಬಹಳ ಡೇಂಜರಸ್ ಆಲ್ರೌಂಡರ್ ಪ್ಲೇಯರ್. ಈ ಟೂರ್ನಮೆಂಟ್ ಆಯೋಜನೆ ಮಾಡಿರ್ತಕ್ಕಂಥ SRD ರಾಯಲ್ಸ್ ತಂಡದವರಿಗೂ ಒಂದು ಒಳ್ಳೆಯ ಹೊಡೆತ ಆಗಿರ್ಬೋದು. ಬೌಂಡ್ರಿ ಎತ್ತ ಬಾಲು, ಅಂಪೈರ್ನ ನಿರ್ಣಯ 4 ರನ್ಗಳು. ಇಂದಿನ ಪಂದ್ಯದ ನಿರ್ಣಾಯಕರಾಗಿ ರಮೇಶ್ ರೈನಾ ಹಾಗೂ ಶರವಣ ನಾಯಕಣ್ಣನವರು. ಇವರು ಕೂಡ ಬಹಳಷ್ಟು ಅನುಭವಿ ಆಟಗಾರರು ಹಾಗೂ ನಿರ್ಣಾಯಕರು. ಹಾಗೂ ಎರಡನೇ ಬಾಲಿನಲ್ಲಿ 4 ರನ್ ಮುಖಾಂತರ ವೆಲ್ಕಮ್ ಮಾಡಿದಂತಹ ಇಸ್ಮಾಯಿಲ್ ಅವರು. ಕಾದು ನೋಡಬೇಕು ಈ ಪಂದ್ಯ ಗೇಮ್ ಚೇಂಜರ್ಸ್ ಪಾಲಿಗೆ ಮುಡಿಲಿಗೆ ಸೇರ್ತದೋ ಅಥವಾ ಫಸ್ಟ್ ಕ್ರಾಸ್ ಬಾಯ್ಸ್ಗೆ ತಂಡಕ್ಕೆ ಸೇರ್ತದೆ ಅಂತ ಕಾದು ನೋಡಬೇಕು. ಮತ್ತೊಂದು ಒಳ್ಳೆಯ ಡೆಲಿವರಿ ಅಂತ ಹೇಳ್ಬೋದು ಫ್ರಾನ್ಸಿಸ್ ರಾಬರ್ಟ್ ಅವರ ಕಡೆಯಿಂದ. ಬೌಂಡ್ರಿ ಮೂಲಕ ಒಳ್ಳೆಯ ಕಂಬ್ಯಾಕ್ ಅಂತ ಹೇಳ್ಬೋದು ರಾಬರ್ಟ್ ಅವರ ಕಡೆಯಿಂದ. ಅದೇ ರೀತಿ ಬಡಿ ದಾಂಡಿಗ ಇಸ್ಮಾಯಿಲ್, ಗೇಮ್ ಚೇಂಜರ್ ತಂಡದ ಆಪತ್ ಬಾಂಧವ. ಅದೇ ರೀತಿ ನಾನ್ ಸ್ಟ್ರೈಕ್ ನಲ್ಲಿ ಶ್ರೀಧರ್ ಪಾಟೀಲ್, ಚಿಕ್ಕಸೂರಿನ ಯುವ ಆಟಗಾರ, ಬಹಳಷ್ಟು ಅನುಭವಿ ಆಟಗಾರ. ಒಂದು ಒಳ್ಳೆಯ ಹೊಡೆತ, ಗಾಳಿಯಲ್ಲಿ ಚೆಂಡು. ಕಾದು ನೋಡಬೇಕು, ಫೀಲ್ಡರ್ ಇದ್ದಾರೆ. ಒಂದು ಒಳ್ಳೆಯ ಫೀಲ್ಡಿಂಗ್ ಅಂತ ಹೇಳ್ಬೋದು. 2 ರನ್ಗಳು ಪೂರ್ಣ. ಒಂದು ಒಳ್ಳೆಯ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಅಂತ ಹೇಳ್ಬೋದು ಶ್ರೀಧರ್ ಪಾಟೀಲ್ ಹಾಗೂ ಇಸ್ಮಾಯಿಲ್ ಅವರ ಕಡೆಯಿಂದ. ಗೇಮ್ ಚೇಂಜರ್ಸ್ ತಂಡಕ್ಕೆ ಗೆಲ್ಲಲು 112 ರನ್ಗಳ ಅವಶ್ಯಕತೆ. ಕಾದು ನೋಡಬೇಕು. ಮೊದಲನೇ ಓವರ್ ಸೇಲು ಬಂದಿದ್ದಾರೆ ರಾಬರ್ಟ್ ಅವರು. ತಂಡದ ಆಪತ್ ಬಾಂಧವ ರಾಬರ್ಟ. ಒಂದು ಒಳ್ಳೆಯ ಚುಕ್ಕಿ ಎಸೆತ, ಯಾವುದೇ ರನ್ ಇಲ್ಲ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಪಟ್ಟು ಕೀಪರ್ನ ಕೈಯಲ್ಲಿ ಚೆಂಡು, ಡಾಟ್ ಬಾಲ್. ಒಳ್ಳೆಯ ಕಾಮ್ಬ್ಯಾಕ್ ಅಂತ ಹೇಳ್ಬೋದು ಫಸ್ಟ್ ಕ್ರಾಸ್ ಬಾಯ್ಸ್ ತಂಡದ
ಆಟಗಾರರು. ಫ್ರಾನ್ಸಿ ಅಲಿಯಾಸ್ ರಬಡ ಟು ಅಲಿ ಇಸ್ಮಾಯಿಲ್. ಒಂದು ಒಳ್ಳೆಯ ಹೊಡೆತ ಅಂತ ಹೇಳ್ಬೋದು, ಯಾವುದೇ ರನ್ ಇಲ್ಲ. ಒಂದು ಒಳ್ಳೆಯ ಫೀಲ್ಡಿಂಗ್ ಅಂತ ಹೇಳ್ಬೋದು. ಒಂದು ಓವರ್ ಮುಕ್ತಾಯಕ್ಕೆ 6 ರನ್ಗಳು, ಯಾವುದೇ ವಿಕೆಟ್ ನಷ್ಟವಿಲ್ಲ. ಗೇಮ್ ಚೇಂಜರ್ಸ್ ತಂಡ ಒಂದು ಓವರ್ ಮುಕ್ತಾಯಕ್ಕೆ 6 ರನ್ಗಳು, ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಗೇಮ್ ಚೇಂಜರ್ಸ್ ತಂಡದ ಒಡಿಬಡಿ ದಾಂಡಿಗರು ಶ್ರೀಧರ್ ಪಾಟೀಲ್ ವರ್ಸಸ್ ಇಸ್ಮಾಯಿಲ್. ಇವರು ಕೂಡ ತಂಡಕ್ಕೆ ಬಹಳ ಆಪತ್ ಬಾಂಧವ ದಾಂಡಿಗರು. ಆದಷ್ಟು ಬೇಗನೆ ಈ ಪಂದ್ಯದ ನಿರ್ಣಾಯಕರು ಬೇಗನೆ ಪಂದ್ಯವನ್ನು ಪ್ರಾರಂಭ ಮಾಡಬೇಕು, ಯಾಕಂದ್ರೆ ಬ್ಯಾಡ್ ಲೈಟ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ದಯವಿಟ್ಟು ಈ ಪಂದ್ಯದ ನಿರ್ಣಾಯಕರಾಗಿ ಶರಬಣ ನಾಯಕ್ ಅಣ್ಣನವರು ಹಾಗೂ ರಮೇಶ್ ರೈನಾ. ಈಗಾಗಲೇ 2ನೇ ಓವರ್ ಎಸೆಯಲು ಬಂದಿದ್ದಾರೆ. ರಘುಗೌಡ ತಂಡದ ನಾಯಕ, ಫಸ್ಟ್ ಕ್ಲಾಸ್ ತಂಡದ ನಾಯಕ ರಘುಗೌಡ ಅವರ ಕೈಯಲ್ಲಿ ಚೆಂಡು. ಬ್ಯಾಟಿಂಗ್ ನಲ್ಲಿ ಶ್ರೀಧರ್ ಪಾಟೀಲ್, ಚಿಕ್ಕಸೂರಿನ ಯುವ ಆಟಗಾರ ಹಾಗೂ ಬಹಳ ಅನುಭವಿ ಆಟಗಾರರು. ಕಾದು ನೋಡಬೇಕು ಪವರ್ ಪ್ಲೇನ 2ನೇ ಓವರ್. ಒಂದು ಒಳ್ಳೆಯ ಡೆಲಿವರಿ ಅಂತ ಹೇಳ್ಬೋದು. ಒಂದು ದೊಡ್ಡ ಹೊಡೆತಕ್ಕೆ ಕೈ ಹಾಕಿದ್ರು ಬ್ಯಾಟ್ಸ್ಮನ್. ಕೀಪರ್ನ ಕೈಲಿ ಚೆಂಡು, ಯಾವುದೇ ರನ್ ಇಲ್ಲ. ಒಂದು ಒಳ್ಳೆಯ ಡೆಲಿವರಿ ಅಂತ ಹೇಳ್ಬೋದು ರಘುಗೌಡ ಅವರ ಕಡೆಯಿಂದ. ತಂಡದ ನಾಯಕನ ಜವಾಬ್ದಾರಿಯ ಬೌಲಿಂಗ್. ಮತ್ತೊಂದು ರಿವರ್ಸ್ ಹೊಡೆಯಲು ಪ್ರಯತ್ನ, ಕಂಪ್ಲೀಟ್ ವಿಫಲವಾದರು ಶ್ರೀಧರ್ ಪಾಟೀಲ್ ಅವರು. ಒಂದು ಒಳ್ಳೆಯ ಕಂಬ್ಯಾಕ್ ಅಂತ ಹೇಳ್ಬೋದು ತಂಡದ ನಾಯಕನ ಬೌಲಿಂಗ್, ಚಾಣಾಕ್ಷತೆಯ ಬೌಲಿಂಗ್ ರಘುಗೌಡ. ಒಂದು ಒಳ್ಳೆಯ ಹೊಡೆತ, ಮತ್ತೊಂದು ಯಾವುದೇ ರನ್ ಇಲ್ಲ. ಬಿನ್ನು ಅವರ ಒಂದು ಒಳ್ಳೆಯ ಫೀಲ್ಡಿಂಗ್ ಅಂತ ಹೇಳ್ಬೋದು. ಸತತ 3 ಬಾಲುಗಳು ಡಾಟ್. ಇದು ಫೈನಲ್ ಪಂದ್ಯವಾಗಿರುತ್ತದೆ. ಗ್ರಾಮೀಣ ಪ್ರೀಮಿಯರ್ ಲೀಗ್ ಸೀಸನ್ 1 ಆರ್ಗನೈಸರ್ ಬೈ ಎಸ್&ಡಿ ರಾಯಲ್ಸ್. ಮತ್ತೊಂದು ದೊಡ್ಡ ಹೊಡೆತ, ಫೀಲ್ಡರ್ ಇದ್ದಾರೆ, ಕೇವಲ 1 ರನ್ ಪೂರ್ಣ. ರಘುಗೌಡ ಅವರ ಒಂದು ಒಳ್ಳೆಯ ಬೌಲಿಂಗ್ ಅಂತ ಹೇಳ್ಬೋದು ಈ ಫೈನಲ್ ಪಂದ್ಯದಲ್ಲಿ. ಕೊಂಚ ಫೀಲ್ಡಿಂಗ್ ನಲ್ಲಿ ಬದಲಾವಣೆ ಇಂದಿನ ಪಂದ್ಯದಲ್ಲಿ. ಮತ್ತೊಂದು ದೊಡ್ಡ ಹೊಡೆತ, ಕಾದು ನೋಡಬೇಕು. ಬೌಂಡ್ರಿ ಎತ್ತ ಬಾಲು, ಅಂಪಣ್ಣ ನಿರ್ಣಯ 4 ರನ್ಗಳು. ಇದು ಇಸ್ಮಾಯಿಲ್ ಅವರ 2ನೇ 4 ರನ್ಗಳು. ತಂಡಕ್ಕೆ 4 ರನ್ ಸೇರ್ಪಡೆ. ಈ ದೊಡ್ಡ ಮೊತ್ತವನ್ನು ಬೆನ್ನಟ್ಟಲಿಕ್ಕೆ ದೊಡ್ಡ ದೊಡ್ಡ ಹೊಡೆತಗಳ ಅವಶ್ಯಕತೆ ಗೇಮ್ ಚೇಂಜರ್ಸ್ ತಂಡಕ್ಕೆ. ಇದು ಪ್ರಥಮ ಬಹುಮಾನ 51,000 ರೂಪಾಯಿಗಳು ಮತ್ತು ಆಕರ್ಷಕ ಟ್ರೋಫಿ, ಮತ್ತು ದ್ವಿತೀಯ ಬಹುಮಾನ 26,000 ರೂಪಾಯಿಗಳು ಮತ್ತು ಆಕರ್ಷಕ ಟ್ರೋಫಿ. ಒಂದು ಒಳ್ಳೆಯ ಡೆಲಿವರಿ ಬೌಂಡ್ರಿ ಮೂಲಕ, ಒಂದು ಒಳ್ಳೆಯ ಡೆಲಿವರಿ ಅಂತ ಹೇಳ್ಬೋದು ರಘುಗೌಡ ಅವರ ಕಡೆಯಿಂದ. ಗೇಮ್ ಚೇಂಜರ್ಸ್ ತಂಡ 2 ಓವರ್ ಮುಕ್ತಾಯಕ್ಕೆ 11 ರನ್ಗಳು, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ಗೇಮ್ ಚೇಂಜರ್ಸ್ ತಂಡ 2 ಓವರ್ ಮುಕ್ತಾಯಕ್ಕೆ 11 ರನ್ಗಳು, ಯಾವುದೇ ವಿಕೆಟ್ ನಷ್ಟವಿಲ್ಲ. ಇದೇ ರೀತಿ ಬೌಲಿಂಗ್ ಮಾಡಿದ್ದಲ್ಲಿ ಫಸ್ಟ್ ಕ್ಲಾಸ್ ಬಾಯ್ಸ್ ತಂಡ ಗೆಲುವು ಖಚಿತ, ಯಾವುದೇ ಅನುಮಾನವಿಲ್ಲ. ಇದು ದೊಡ್ಡ ದೊಡ್ಡ ಹೊಡೆತಗಳಿಗೆ ಅವಕಾಶ ಗೇಮ್ ಚೇಂಜರ್ಸ್ ತಂಡಕ್ಕೆ. ಇಂದಿನ ಪಂದ್ಯದಲ್ಲಿ ಕೃಷ್ಣ ಅವರು ಅವರ ಹೊಡೆತಗಳಿಗೆ ಕಕ್ಕಬಿಕ್ಕಿಯಾದ ಶ್ರೀ ಕನಕದಾಸ್ ಬಾಯ್ಸ್ ತಂಡ
ಸೆಮಿಫೈನಲ್ 2 ತಂಡದಲ್ಲಿ ಗೆದ್ದು ಫೈನಲ್ಗೆ ಲಗ್ಗೆ ಇಟ್ಟಿದೆ ಗೇಮ್ ಚೇಂಜರ್ ತಂಡದವರು. ಅದೇ ರೀತಿ ಇನ್ನೋರ್ವ ಆಪತ್ ಬಾಂಧವ ಡಿ ರಾಂಪುರಿನ ಯುವ ಆಟಗಾರ, ಮೋಸ್ಟ್ ಡೇಂಜರಸ್ ಬೌಲರ್ ನವೀನ್ ಗೌಡ ಅವರ ಕೈಯಲ್ಲಿ ಚೆಂಡು. ಬ್ಯಾಟಿಂಗ್ ನಲ್ಲಿ ಸ್ಟ್ರೈಕ್ ನಲ್ಲಿ ಶ್ರೀಧರ್ ಪಾಟೀಲ್. ಇದು ಕಾದು ನೋಡಬೇಕು. ಇದು ಪವರ್ ಪ್ಲೇನ ಕೊನೆಯ ಓವರ್ ಆಗಿರುತ್ತದೆ. ಮತ್ತೊಂದು ದೊಡ್ಡ ಹೊಡೆತಕ್ಕೆ ಅವಕಾಶ. ಯಾವುದೇ ದೊಡ್ಡ ಹೊಡೆತಕ್ಕೆ ಅವಕಾಶ ನೀಡ್ತಾ ಇಲ್ಲ ಬೌಲರ್. ಒಳ್ಳೆಯ ಡೆಲಿವರಿ ಅಂತ ಹೇಳ್ಬೋದು ನವೀನ್ ಗೌಡ ಅವರು. ಬಹಳಷ್ಟು ಅನುಭವಿ ಬೌಲರ್, ಶ್ರೀರಾಂಪುರಿನ ಯುವ ಆಟಗಾರ. ಇದು ಅಗಲವಾದ ಎಸೆತ, ಮಳೆ ಇಲ್ಲದ ಬೆಳೆ, 1 ರನ್ ಸೇರ್ಪಡೆ. ಮಳೆ ಇಲ್ಲದ ಬೆಳೆ, 1 ರನ್ ಸೇರ್ಪಡೆ ಗೇಮ್ ಚೇಂಜರ್ಸ್ ತಂಡಕ್ಕೆ. ಇದೇ ರೀತಿ ನವೀನ್ ಗೌಡ ಕೈಯಲ್ಲಿ ಚೆಂಡು, ಸ್ಟ್ರೈಕ್ ನಲ್ಲಿ ಶ್ರೀಧರ್ ಪಾಟೀಲ್. ಮತ್ತೊಂದು ರಿವರ್ಸ್ ಸ್ವೀಪ್ ಹೊಡೆಯಲು ಪ್ರಯತ್ನ, ಕಂಪ್ಲೀಟ್ ವಿಫಲವಾದರು ಬ್ಯಾಟ್ಸ್ಮನ್. ಪ್ರೆಷರ್ ಅಲ್ಲಿದ್ದಾರೆ ಬ್ಯಾಟ್ಸ್ಮನ್ಗಳು. ಅದೇ ರೀತಿ ಒಂದು ಒಳ್ಳೆಯ ಅದ್ಭುತ ಬೌಲಿಂಗ್ ಮಾಡ್ತಾ ಇದ್ದಾರೆ ಲೈನ್ ಅಂತಲ್ಲಿ ನವೀನ್ ಗೌಡ ಅವರು, ಡಿ ರಾಂಪುರಿನ ಯುವ ಆಟಗಾರ. ಮತ್ತೊಂದು ದೊಡ್ಡ ಹೊಡೆತ, ಬೌಂಡ್ರಿ ಎತ್ತ ಬಾಲು, ಅಂಪಣ್ಣ ನಿನ್ನೆಯ 4 ರನ್ಗಳು. ಒಂದು ಒಳ್ಳೆಯ ಹೊಡೆತ ಅಂತ ಹೇಳ್ಬೋದು ಶ್ರೀಧರ್ ಪಾಟೀಲ್ ಅವರ ಕಡೆಯಿಂದ. ಇದೇ ರೀತಿ ದೊಡ್ಡ ದೊಡ್ಡ ಹೊಡೆತಗಳಿಗೆ ತಂಡಕ್ಕೆ ಗೆಲುವಿಗೆ ಕಾರಣವಾಗುತ್ತದೆ. ಕಾದು ನೋಡಬೇಕು. ಇದು 3ನೇ ಓವರ್ ಚಾಲ್ತಿಯಲ್ಲಿ. ಇದು ಪವರ್ ಪ್ಲೇನ ಕೊನೆಯ ಓವರ್ ಆಗಿರುತ್ತದೆ. ಇದು ಫೈನಲ್ ಪಂದ್ಯ GPL ಸೀಸನ್ 1 ಆರ್ಗನೈಸರ್ ಬಾಯ್ ಎಸ್&ಡಿ ರಾಯ್ ತಂಡದವರು. ಮತ್ತೊಂದು ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಕಂಪ್ಲೀಟ್ ಬೀಟ್ ಆದ್ರು ಬ್ಯಾಟ್ಸ್ಮನ್. ಯಾವುದೇ ರನ್ ಇಲ್ಲ. ಒಂದು ಒಳ್ಳೆಯ ಕಂಬ್ಯಾಕ್ ಅಂತ ಹೇಳ್ಬೋದು ನವೀನ್ ಅವರ ಕಡೆಯಿಂದ. ಈಗಾಗಲೇ ಪ್ರೇಕ್ಷಕರು ಈ ಫೈನಲ್ ಪಂದ್ಯವನ್ನು ಬಹಳ ಹರ್ಷೋದ್ಗಾರವಾಗಿ ಕಾದು ನೋಡ್ತಾ ಇದ್ದಾರೆ. ಇದು ಒಂದು ಒಳ್ಳೆಯ ಟೂರ್ನಮೆಂಟ್. ಮತ್ತೊಂದು ದೊಡ್ಡ ಹೊಡೆತ, ಕಾದು ನೋಡಬೇಕು. ಅಂಪಣ್ಣ ನಿರ್ಣಯ 6 ರನ್ಗಳು ಶ್ರೀಧರ್ ಪಾಟೀಲ್ ಅವರ ಕಡೆಯಿಂದ. ಇದು ಮೊದಲನೇ 6 ರನ್ಗಳು. ಇದು ರಾಯಚೂರು ತಾಲೂಕಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಶಕ್ತಿನಗರದಲ್ಲಿ ಕೊನೆಯ ಬಾಲ್, ಲಾಸ್ಟ್ ಬಾಲ್. ಇದು ರಾಯಚೂರು ತಾಲೂಕಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈಟು ಬಾಯಿಯಾಗಿರುತ್ತದೆ. ಸುತ್ತಮುತ್ತಲಿನ 16 ಹಳ್ಳಿಗಳ ಆಟಗಾರರನ್ನು ಒಳಗೊಂಡು ನಡೆಸತಕ್ಕಂತಹ ಒಂದು ಟೂರ್ನಮೆಂಟ್. ಈ ಆಯೋಜನೆ ಮಾಡತಕ್ಕಂತ ಎಸ್&ಡಿ ರಾಯ್ ತಂಡದ ಬಳಗದವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಮತ್ತೊಂದು ದೊಡ್ಡ ಹೊಡೆತ, ಒಳ್ಳೆಯ ಫೀಲ್ಡಿಂಗ್ ಅಂತ ಹೇಳ್ಬೋದು ರಘು ಗೌಡ ಅವರ ಕಡೆಯಿಂದ. ಈ ಟೂರ್ನಮೆಂಟ್ಗೆ ಇದು ಓವರ್ನ ಮುಕ್ತಾಯ. 3 ಓವರ್ ಮುಕ್ತಾಯಕ್ಕೆ 22 ರನ್ಗಳು. ಯಾವುದೇ ವಿಕೆಟ್ ನಷ್ಟವಿಲ್ಲ. ಗೇಮ್ ಚೇಂಜರ್ಸ್ ತಂಡ ಇನ್ನು ಗೆಲ್ಲಲು 42 ಬಾಲುಗಳಲ್ಲಿ 90 ರನ್ಗಳ ಅವಶ್ಯಕತೆ. ಈ ಟೂರ್ನಮೆಂಟ್ಗೆ ಸಹಾಯ ಮಾಡತಕ್ಕಂತ ವಿಶೇಷ ದಾನಿಗಳಿಗೂ ಕೂಡ ಎಲ್ಲ ಆಟಗಾರರ ಪರವಾಗಿಯೂ ಪ್ರೇಕ್ಷಕರ ಪರವಾಗಿಯೂ ತುಂಬು ಹೃದಯದ ಧನ್ಯವಾದಗಳು. ಇಂತಹ ಟೂರ್ನಮೆಂಟ್ ಮುಂದಿನ ದಿನಮಾನಗಳಲ್ಲಿ ನಡೆತಕ್ಕಂಥ ಇದ್ರೆ ಇದೇ ರೀತಿ ತನುಮಾನದಿಂದ ಸಹಾಯ ಮಾಡಿ ಈ ಕ್ರಿಕೆಟ್ಗೆ ಈ ಆಟಗಾರರಿಗೆ ಪ್ರೋತ್ಸಾಹ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಅವರಿಗೂ ಕೂಡ ಅನಂತ
ತುಂಬು ಹೃದಯದ ಧನ್ಯವಾದಗಳು. ಇದು ಸತತ 5 ದಿನಗಳ ಈ ಟೂರ್ನಮೆಂಟ್ ಅನ್ನು ಜಿದ್ದಿಯಲ್ಲಿ ಆಟವನ್ನು ಆಡಿ ಈ ಫೈನಲ್ಗೆ ಲಗ್ಗೆ ಇಟ್ಟ ತಂಡಗಳು ಗೇಮ್ ಚೇಂಜರ್ಸ್ ವರ್ಸಸ್ ಫಸ್ಟ್ ಕ್ರಾಸ್ ಬಾಯ್ಸ್. ಈಗಾಗಲೇ ಫಸ್ಟ್ ಇನ್ನಿಂಗ್ಸ್ ಮುಕ್ತಾಯದ ನಂತರ 111 ರನ್ಗಳ ಒಂದು ಒಳ್ಳೆಯ ದೊಡ್ಡ ಟಾರ್ಗೆಟ್ ಅನ್ನು ನೀಡಿದ್ರು ಗೇಮ್ ಚೇಂಜರ್ಸ್ ತಂಡಕ್ಕೆ. 3 ಓವರ್ ಮುಕ್ತಾಯಕ್ಕೆ 22 ರನ್ಗಳು, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ಅದೇ ರೀತಿ ಇನ್ನಿಂಗ್ಸ್ನ 4ನೇ ಓವರ್ ಎಸೆಯಲು ಬಂದಿದ್ದಾರೆ ಮರ್ಸೇಡಿನ ವೇಗದ ಬೌಲರ್ ನಾಗೇಶ್ ಅಣ್ಣನವರು. ಇವರು ಕೂಡ ಬಹಳಷ್ಟು ಅನುಭವಿ ಆಟಗಾರರು. ನಾಗೇಶ್ ಅಣ್ಣನವರ ಕೈಯಲ್ಲಿ ಚೆಂಡು, ಸ್ಟ್ರೈಕ್ ನಲ್ಲಿ ಇಸ್ಮಾಯಿಲ್, ಬಡಿ ದಾಂಡಿಗ. ದೊಡ್ಡ ಹೊಡೆತ, ಕಾದು ನೋಡಬೇಕು. ಫೀಲ್ಡರ್ ಹೋಗ್ತಾ ಇದ್ದಾರೆ. ಕೇವಲ 2 ರನ್ಗಳು, ಒಂದು ಒಳ್ಳೆಯ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಅಂತ ಹೇಳ್ಬೋದು ಶ್ರೀಧರ್ ಪಾಟೀಲ್ ಹಾಗೂ ಇಸ್ಮಾಯಿಲ್ ಅವರ ಕಡೆಯಿಂದ. ಒಂದು ಒಳ್ಳೆಯ ಹೊಡೆತ ಅಂತ ಹೇಳ್ಬೋದು ಇಸ್ಮಾಯಿಲ್ ಅವರ ಕಡೆಯಿಂದ ಕವರ್ಸ್ ಅಲ್ಲಿ. ಮತ್ತೊಮ್ಮೆ ಬೌಲಿಂಗ್ ನಲ್ಲಿ ನಾಗೇಶ್ ಅವರು, ಸ್ಟ್ರೈಕ್ ನಲ್ಲಿ ಇಸ್ಮಾಯಿಲ್. ಮತ್ತೊಂದು ದೊಡ್ಡ ಹೊಡೆತ, ಕಾಲು ನೋಡಬೇಕು. ಬೌಂಡ್ರಿ ಎತ್ತ ಬಾಲು, ಅಂಪಣ್ಣ ನಿರ್ಣಯ. 4 ರನ್ಗಳು. ಒಂದು ಒಳ್ಳೆಯ ಹೊಡೆತ ಅಂತ ಹೇಳ್ಬೋದು ಇಸ್ಮಾಯಿಲ್ ಅವರ ಕಡೆಯಿಂದ. ಪ್ರಯತ್ನ ಪಟ್ಟು ಬಾಲ್ ಹಿಡಿಯಕ್ಕೆ ಸಾಧ್ಯವಾಗಲಿಲ್ಲ. 4 ರನ್ಗಳು. ಇದು ಪಂದ್ಯದ ನಿರ್ಣಾಯಕರಾಗಿ ಶರ್ಬಣ್ಣ ನಾಯಕಣ್ಣನವರು ಹಾಗೂ ರಮೇಶ್ ರೈನಾ ಬಹಳಷ್ಟು ಅನುಭವಿ ನಿರ್ಣಾಯಕರು. ಮತ್ತೊಂದು ಥರ್ಡ್ ಮ್ಯಾನ್ ಅಲ್ಲಿ ಕೇವಲ 1 ರನ್. ಒಳ್ಳೆಯ ಬೌಲಿಂಗ್ ಅಂತ ಹೇಳ್ಬೋದು ನಾಗೇಶ್ ಅಣ್ಣನವರು. ಮತ್ತೊಮ್ಮೆ ಬೌಲಿಂಗ್ ನಲ್ಲಿ ನಾಗೇಶ್. ಮೊಬೈಲ್ ತೆಗೆಣ ಸ್ವಲ್ಪ ದೂರ. ಸ್ಟ್ರೈಕ್ ನಲ್ಲಿ ಶ್ರೀಧರ್ ಪಾಟೀಲ್, ಚಿಕ್ಕೂರಿನ ಯುವ ಆಟಗಾರ. ಮತ್ತೊಂದು ರಿವರ್ಸ್ ಸ್ವಿಪ್ ಹೊಡೆಯಲು ಪ್ರಯತ್ನ, ಕಂಪ್ಲೀಟ್ ವಿಫಲವಾದ್ರು. ಕೀಪರ್ನ ಕೈಯಲ್ಲಿ ಚೆಂಡು. ಗೂಟ ರಕ್ಷಕ ವೆಂಕಿ ಕಾಟನ್ ರಾಯ್ಡು, ಒಂದು ಒಳ್ಳೆಯ ಗೂಟ ರಕ್ಷಕ. ಅದೇ ರೀತಿ ಬೌಲಿಂಗ್ ನಲ್ಲಿ ನಾಗೇಶ್ ಅಣ್ಣನವರು, ಸ್ಟ್ರೈಕ್ ನಲ್ಲಿ ಶ್ರೀಧರ್ ಪಾಟೀಲ್. ಮತ್ತೊಂದು ದೊಡ್ಡ ಹೊಡೆತ, ಗಾಳಿಯಲ್ಲಿ ಚೆಂಡು, ಯಾವುದೇ ಫೀಲ್ಡರ್ ಇಲ್ಲ. 2 ರನ್ ಪೂರ್ಣ. ಒಳ್ಳೆಯ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಅಂತ ಹೇಳ್ಬೋದು. ಈ ಟೂರ್ನಮೆಂಟಿನಲ್ಲಿ ಸತತ 10 ಹಳ್ಳಿಗಳು 15 ಹಳ್ಳಿಗಳಿಂದ ಆಟಗಾರರು ಪಾರ್ಟಿಸಿಪೇಟ್ ಮಾಡಿದ್ರು. ಮತ್ತೊಂದು ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಕಂಪ್ಲೀಟ್ ಬೀಟ್ ಆದ್ರು ಬ್ಯಾಟ್ಸ್ಮನ್. ಓವರ್ನ ಮುಕ್ತಾಯ, 4 ಓವರ್ ಮುಕ್ತಾಯಕ್ಕೆ 31 ರನ್ಗಳು, ಯಾವುದೇ ವಿಕೆಟ್ ನಷ್ಟವಿಲ್ಲ. ಗೇಮ್ ಚೇಂಜರ್ಸ್ ತಂಡ 4 ಓವರ್ ಮುಕ್ತಾಯಕ್ಕೆ 31 ರನ್ಗಳು, ಯಾವುದೇ ವಿಕೆಟ್ ನಷ್ಟವಿಲ್ಲ. ಇನ್ನು ಗೇಮ್ ಚೇಂಜರ್ಸ್ ತಂಡ ಗೆಲ್ಲಲು 36 ಬಾಲುಗಳಲ್ಲಿ 81 ರನ್ಗಳ ಅವಶ್ಯಕತೆ. ಕಾದು ನೋಡಬೇಕು. ಇನ್ನು ಫಸ್ಟ್ ಕ್ರಾಸ್ ಬಾಯ್ಸ್ ತಂಡಕ್ಕೆ ಗೆಲ್ಲಲು 10 ವಿಕೆಟ್ಗಳ ಅವಶ್ಯಕತೆ. ಆದಷ್ಟು ಬೇಗನೆ ಈ ಪಂದ್ಯಗಳ ನಿರ್ಣಾಯಕರು ಪಂದ್ಯವನ್ನು ಬೇಗನೆ ಪ್ರಾರಂಭ ಮಾಡಬೇಕು. ಯಾಕಂದ್ರೆ ಬ್ಯಾಡ್ ಲೇಟ್ ಆಗೋದು ಚಾನ್ಸಸ್ ಇರುತ್ತದೆ. ಈಗಾಗಲೇ ಟೈಮು 5:45.
ತಮ್ಮ ಇನ್ನಿಂಗ್ಸ್ನ 5ನೇ ಓವರ್ ಎಸೆಯಲು ಬಂದಿದ್ದಾರೆ ನವೀನ್ ಗೌಡ, ಬಿ ರಾಂಪುರಿನ ಯುವ ಆಟಗಾರ. ಬಹಳಷ್ಟು ಅನುಭವಿ ಆಟಗಾರರು. ಇನ್ನು ಗೇಮ್ ಚೇಂಜರ್ಸ್ ತಂಡ ಗೆಲ್ಲಲು 36 ಬಾಲುಗಳಲ್ಲಿ 81 ರನ್ಗಳ ಅವಶ್ಯಕತೆ. ಕಾದು ನೋಡಬೇಕು. ಮತ್ತೊಂದು ದೊಡ್ಡ ಹೊಡೆತ, ಕಾದು ನೋಡಬೇಕು. ಬೌಂಡ್ರಿ ಹತ್ತ ಬಾಲು, ಅಂಪಣ್ಣ ನಿರ್ಣಯ, 4 ರನ್ಗಳು. ಒಂದು ಒಳ್ಳೆಯ ಹೊಡೆತ ಇಸ್ಮಾಯಿಲ್ ಅವರ ಕಡೆಯಿಂದ. ಇವತ್ತಿನ ಕ್ವಾಲಿಫೈ ಪಂದ್ಯ IPL ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಗುಜರಾತ್ ಟೈಟಾನ್ಸ್ 7:30ಕ್ಕೆ. ಎಲ್ಲರೂ ಕನ್ನಡ ಅಭಿಮಾನಿಗಳು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ದು ಫೈನಲ್ಗೆ ಲಗ್ಗೆಯಿಡಲು ಅಂತ ಹೇಳಲು ಶುಭ ಹಾರೈಸೋಣ. ಮತ್ತೊಂದು ದೊಡ್ಡ ಹೊಡೆತ, ಕಾದು ನೋಡಬೇಕು. ಬೌಂಡ್ರಿ ಹತ್ತ ಬಾಲು, 6 ರನ್ಗಳು. ಅಂಪಣ್ಣ ನಿರ್ಣಯ, 6 ರನ್ಗಳು. ಒಂದು ಒಳ್ಳೆಯ ಹೊಡೆತ. ಒಡಿಬಡಿ ದಾಂಡಿಗ. ಇವರು ಕೂಡ ಒಡಿಬಡಿ ಆಟದಲ್ಲಿ ಯಾವುದೇ ಕಮ್ಮಿ ಇಲ್ಲ. ಬಹಳಷ್ಟು ಅನುಭವಿ ಆಟಗಾರರು. ಒಂದು ಒಳ್ಳೆಯ ಹೊಡೆತ ಅಂತ ಹೇಳ್ಬೋದು. 2 ಬಾಲಿನಲ್ಲಿ 2 ಬೌಂಡ್ರಿ. ಮತ್ತೊಂದು ದೊಡ್ಡ ಹೊಡೆತ, ಗಾಳಿಯಲ್ಲಿ ಚೆಂಡು, ಕ್ಯಾಚ್. ನಾಗೇಶ್ ಅವರ ಒಂದು ಕ್ಯಾಚ್ ಮುಖಾಂತರ ಇಸ್ಮಾಯಿಲ್ ಅವರು ಫೇಮಿನತ್ತ ಪಯಣ. ಇದು ಗೇಮ್ ಚೇಂಜರ್ಸ್ ತಂಡಕ್ಕೆ ಮೊದಲನೇ ವಿಕೆಟ್ ಪತನ. ಇದು ತಂಡದ ಮಾಲೀಕ ಖುಷ್, ತಂಡದ ಆಟಗಾರರು ಖುಷ್, ತಂಡದ ಫಾಲೋವರ್ ಕೂಡ ಖುಷ್. ಇದು ಗೇಮ್ ಚೇಂಜರ್ಸ್ ತಂಡದ ಮೊದಲನೇ ವಿಕೆಟ್ ಪತನ. ಅವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಒಡಿಬಡಿ ದಾಂಡಿಗ ರಾಮ್ ಜೇಕೆಆರ್, ಶಕ್ತಿನಗರನ ಆಪತ್ ಬಾಂಧವ ಒಡಿಬಡಿ ದಾಂಡಿಗ, ಹೆಸರಾಂತ ಆಲ್ರೌಂಡರ್ ರಾಮ್ ಜೇಕೆಆರ್. ಇವರು ಕೂಡ ಬಹಳಷ್ಟು ಅನುಭವಿ ಆಟಗಾರರು. ರಾಮ್ ಜೇಕೆಆರ್ ಅವರು ಕೂಡ ಬಹಳಷ್ಟು ಅನುಭವಿ ಬಲಾಢ್ಯ ಒಡಿಬಡಿ ದಾಂಡಿಗರು. ಇದು ತಂಡಕ್ಕೆ ಆಪತ್ ಬಾಂಧವ. ಇಂದಿನ ಪಂದ್ಯದಲ್ಲಿ ಯಾವುದೇ ರನ್ ಇಲ್ಲದೆ ಫೈನಲ್ ಪಯಣ ಬೆಳೆಸಿದ್ರು. ಈ ಫೈನಲ್ ಪಂದ್ಯದಲ್ಲಿ ಕಾದು ನೋಡಬೇಕು ಅವರ ಆಟ. ರಾಮ್ ಜೇಕೆಆರ್ ರಾಮ್ ಜೇಕೆಆರ್ ಅವರ ಸ್ಟ್ರೈಕ್ ಅಲ್ಲಿ ಬೌಲಿಂಗ್ ನಲ್ಲಿ ನವೀನ್ ಗೌಡ. ಒಳ್ಳೆಯ ಬೌಲಿಂಗ್ ಅಂತ ಹೇಳ್ಬೋದು. ಒಂದೊಳ್ಳೆಯ ಫ್ಲಿಕ್, ಸ್ಟ್ರೇಟ್ ಡ್ರೈವಲ್ಲಿ ಒಳ್ಳೆಯ ಫೀಲ್ಡಿಂಗ್. ರಾಬರ್ಟ್ ಅವರ ಕಡೆಯಿಂದ ಕೇವಲ 1 ರನ್ಗಳು. 1 ರನ್ ಮುಖಾಂತರ ತಮ್ಮ ಖಾತೆಯನ್ನು ಓಪನ್ ಮಾಡಿದರು ರಾಮ್ ಜೇಕೆಆರ್ ಅವರು. ಒಳ್ಳೆಯ ಹೊಡೆತ, ಒಂದು ಒಳ್ಳೆಯ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. 2 ರನ್ಗಳು ಪೂರ್ಣ. ಒಂದು ಚಾಣಕ್ಷತೆಯ ರನ್ನಿಂಗ್ ಅಂತ ಹೇಳ್ಬೋದು ಶ್ರೀಧರ್ ಪಾಟೀಲ್ ಹಾಗೂ ರಾಮ್ ಜೇಕೆಆರ್ ಅವರ ಕಡೆಯಿಂದ. ಇದು ಫೈನಲ್ ಪಂದ್ಯ. ಫಸ್ಟ್ ಕ್ಲಾಸ್ ಬಾಯ್ಸ್ ಹಾಗೂ ಗೇಮ್ ಚೇಂಜರ್ಸ್. ಈಗಾಗಲೇ ಮೊದಲನೇ ಇನ್ನಿಂಗ್ಸ್ ಮುಕ್ತಾಯ. ಇನ್ನು ಗೇಮ್ ಚೇಂಜರ್ಸ್ ಗೆಲ್ಲಲು 31 ಬಾಲುಗಳಲ್ಲಿ 68 ರನ್ಗಳ ಅವಶ್ಯಕತೆ. ಒಳ್ಳೆಯ ಹೊಡೆತ, ಯಾವುದೇ ರನ್ ಇಲ್ಲ. ಒಳ್ಳೆಯ ಫೀಲ್ಡಿಂಗ್ ನಾಗೇಶ್ ಅಣ್ಣನವರ ಕಡೆಯಿಂದ. 5 ಓವರ್ ಮುಕ್ತಾಯಕ್ಕೆ 44 ರನ್ಗಳು. 1 ವಿಕೆಟ್ ನಷ್ಟಕ್ಕೆ ಗೇಮ್ ಚೇಂಜರ್ಸ್ ತಂಡದವರು
ಗೇಮ್ ಚೇಂಜರ್ಸ್ ತಂಡ 5 ಓವರ್ ಮುಕ್ತಾಯಕ್ಕೆ 44 ರನ್ಗಳು, 1 ವಿಕೆಟ್ ನಷ್ಟಕ್ಕೆ. ಇಂದಿನ ಸಾಯಂಕಾಲ 7:30ಕ್ಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಗುಜರಾತ್ ಟೈಟಾನ್ಸ್ ಕ್ವಾಲಿಫೈ 1 ಪಂದ್ಯವಿರುತ್ತದೆ. ಎಲ್ಲರೂ ಆರ್ಸಿಬಿಗೆ ಈ ಪಂದ್ಯವನ್ನು ಗೆದ್ದು ಫೈನಲ್ಗೆ ಲಗ್ಗಿಲ್ಲ ಅಂತ ಶುಭ ಹಾರೈಸೋಣ. ಆರ್ಸಿಬಿ ಲವರ್ಸ್ ಪರವಾಗಿ ಆರ್ಸಿಬಿ ಗೆದ್ದು ಫೈನಲ್ಗೆ ಲಗ್ಗಿಲ್ಲ. ಇವತ್ತಿನ ಪಂದ್ಯದಲ್ಲಿ ಬೆಂಗಳೂರಿನ ಭಗವಂತ ವಿರಾಟ್ ಕೊಹ್ಲಿ ಅವರ ಆರ್ಭಟ ನೋಡಲೇಬೇಕು ಎಲ್ಲರೂ. ಇಂದಿನ ಪಂದ್ಯದಲ್ಲಿ ಕಾದು ನೋಡೋಣ ಆರ್ಸಿಬಿ ಅವರು ಯಾವ ರೀತಿ ಒಂದು ಒಳ್ಳೆಯ ಹೊಡೆತ ಅಂತ ಹೇಳ್ಬೋದು ರಾಂಜೇಕರ್ ಕಡೆಯಿಂದ. ಅದೇ ರೀತಿ ಒಂದು ಒಳ್ಳೆಯ ಬೌಲಿಂಗ್ ತಂಡದ ನಾಯಕ ರಘು ಗೌಡ, ಫಸ್ಟ್ ಕ್ಲಾಸ್ ಬಾಯ್ಸ್ ತಂಡದ ನಾಯಕ ರಘು ಗೌಡ, ಇವರು ಕೂಡ ಬಹಳ ವೇಗದ ಬೌಲರ್. ಒಂದು ದೊಡ್ಡ ಹೊಡೆತ, ಕಾದು ನೋಡಬೇಕು, ಫೀಲ್ಡರ್ ಇದ್ದಾರೆ. ಒಳ್ಳೆಯ ಸ್ವಲ್ಪ ಕೊಂಚ ಫೀಲ್ಡಿಂಗ್ ಅಲ್ಲಿ ಗಲಿಬಿಲಿ ಆದ ಕಾರಣ 7 ರನ್ಗಳು ಪೂರ್ಣ ಬಬ್ಲು ಅವರ ಕಡೆಯಿಂದ. ಇವರು ಕೂಡ ಬಹಳಷ್ಟು ಅನುಭವಿ, ಕ್ಷೇತ್ರ ರಕ್ಷಣೆಯಲ್ಲಿ ಬಹಳ ಅನುಭವಿ ಉಳ್ಳಂತಹ ಆಟಗಾರರು ಬಬ್ಲು. ಮತ್ತೊಂದು ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಯಾವುದೇ ರನ್ ಇಲ್ಲ. ದೊಡ್ಡ ಹೊಡೆತಕ್ಕೆ ಅವಕಾಶ ನೀಡ್ತಾ ಇಲ್ಲ ರಘು ಗೌಡ ಅವರು. ಒಂದು ಒಳ್ಳೆಯ ಗೂಟ ರಕ್ಷಣೆ ದಿಲೀಪ್ ಕಾಟಂರಾಡು. ಈಗಾಗಲೇ ಹೊಡಿಬಡಿ ದಾಂಡಿಗರು ಬಾಲನ್ನು ಚೆಕ್ ಮಾಡ್ತಾ ಇದ್ದಾರೆ. ದಯವಿಟ್ಟು ದನಗಳನ್ನ ಓಡಿಸಬೇಕು. ಅಲ್ಲಿ ಪಾಯಿಂಟ್ ಅಲ್ಲಿ ಇರ್ತಕ್ಕಂಥ ಫೀಲ್ಡರ್ ಈ ಫೈನಲ್ ಪಂದ್ಯ ವೀಕ್ಷಿಸಲು ನಮ್ಮ ಗೋಮಾತೆ ಅವರು ಕೂಡ ಬಂದಿದೆ. ಅಣ್ಣ ಬಾಲ್ 1 ನಿಮಿಷ, 3 ಬಾಲ್ ಅಣ್ಣ, 2 ಬಾಲ್ ಅಣ್ಣ, ಕೊಡ್ತಾರೆ. ದಯವಿಟ್ಟು ಪಂದ್ಯದ ನಿರ್ಣಾಯಕರು ಆದಷ್ಟು ಬೇಗನೆ ಪಂದ್ಯವನ್ನು ಪ್ರಾರಂಭ ಮಾಡಬೇಕು. ಇನ್ನು ಉಳಿದ 4 ಓವರ್ 3 ಬಾಲ್ಗಳು ಬಾಕಿ. ಈಗಾಗಲೂ ಸೂರ್ಯ ಹೋಗೋ ಸಮಯ. ಗೇಮ್ ಚೇಂಜರ್ಸ್ ತಂಡ ಗೆಲ್ಲಲು ಇನ್ನು 27 ಬಾಲ್ಗಳಲ್ಲಿ 66 ರನ್ಗಳ ಅವಶ್ಯಕತೆ. ಇನ್ನು ಫಸ್ಟ್ ಕ್ಲಾಸ್ ಬಾಯ್ಸ್ ತಂಡಕ್ಕೆ ಗೆಲ್ಲಲು 9 ವಿಕೆಟ್ಗಳ ಅವಶ್ಯಕತೆ. ಕಾದು ನೋಡಬೇಕು ಇಂದಿನ ಫೈನಲ್ ಪಂದ್ಯ ಯಾರ ಮಡಿಲಿಗೆ ಸೇರ್ತದೆ ಅಂತೇಳಿ. ಒಂದು ಒಳ್ಳೆಯ ಆರ್ಗನೈಸರ್ ಮಾಡತಕ್ಕಂತಹ SRD ರಾಯಲ್ಸ್ ತಂಡದ ಬಳಗದವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಟೂರ್ನಮೆಂಟ್ಗೆ ಸಹಾಯ ಮಾಡಿತಕ್ಕಂತಹ ಎಲ್ಲ ದಾನಿಗಳಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಮತ್ತೊಂದು ದೊಡ್ಡ ಹೊಡೆತ, ಕಾದು ನೋಡಬೇಕು, ಫೀಲ್ಡರ್ ಇದ್ದಾರೆ. ಕೇವಲ 1 ರನ್ಗಳು. ಒಂದು ಒಳ್ಳೆಯ ಬೌಲಿಂಗ್ ಅಂತ ಹೇಳ್ಬೋದು. ಒಂದು ಒಳ್ಳೆಯ ಹಿಡಿತದಲ್ಲಿ ಫಸ್ಟ್ ಕ್ಲಾಸ್ ಬಾಯ್ಸ್ ತಂಡದವರು ಒಳ್ಳೆಯ ಕ್ಷೇತ್ರ ರಕ್ಷಣೆ, ರನ್ ಗಳಿಸುವಲ್ಲಿ ಪರದಾಟ ಗೇಮ್ ಚೇಂಜರ್ಸ್ ತಂಡದವರು. ತಂಡದ ನಾಯಕನ ಜವಾಬ್ದಾರಿಯ ಬೌಲಿಂಗ್ ಅಂತ ಹೇಳ್ಬೋದು. ಮತ್ತೊಂದು ಮಳೆ ಇಲ್ಲದ ಬೆಳೆ, 1 ರನ್ ಸೇರ್ಪಡೆ ತಂಡಕ್ಕೆ. ಇದೇ ರೀತಿಯಾದಲ್ಲಿ ಬಹಳ ಕಷ್ಟ ತಂಡವನ್ನು ಗೆಲ್ಲಲು. ಮತ್ತೊಂದು ದೊಡ್ಡ ಹೊಡೆತ, ಫೀಲ್ಡರ್ ಇದ್ದಾರೆ ಇಲ್ಲಿ. ಕೇವಲ 1 ರನ್ಗಳು.
ಯಾವುದೇ ದೊಡ್ಡ ಹೊಡೆತಕ್ಕೆ ಅವಕಾಶ ನೀಡ್ತಾ ಇಲ್ಲ ಫಸ್ಟ್ ಕ್ರಾಸ್ ಬಾಯ್ಸ್ ತಂಡದ ಬೌಲರ್ಸ್. ಅದೇ ರೀತಿ ತಂಡದ ನಾಯಕ ರವಿಗೌಡ ಅವರು ಕೂಡ ಒಂದು ಒಳ್ಳೆಯ ಲೈನ್ ಅಂತಲ್ಲಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಮತ್ತೊಂದು ದೊಡ್ಡ ಹೊಡೆತ, ಕ್ಯಾಚ್ ಆಗುವ ಸಂಭವ, ಕ್ಯಾಚ್ ಮಿಸ್ ಆಯ್ತು. ಬಬ್ಲು ಅವರು ರಾಮ್ ಜೇಕರ್ ಅವರಿಗೆ ಒಂದು ಜೀವದಾನ ನೀಡಿದ್ರು, ಕಾದು ನೋಡಬೇಕು ಇವರ ಜೀವದಾನ. ಓವರ್ನ ಮುಕ್ತಾಯ, 6 ಓವರ್ ಮುಕ್ತಾಯಕ್ಕೆ 50 ರನ್ಗಳು, 1 ವಿಕೆಟ್ ನಷ್ಟಕ್ಕೆ ಗೇಮ್ ಚೇಂಜರ್ಸ್ ತಂಡ 6 ಓವರ್ ಮುಕ್ತಾಯಕ್ಕೆ 50 ರನ್ಗಳು, 1 ವಿಕೆಟ್ ನಷ್ಟಕ್ಕೆ. ಇನ್ನು ಗೆಲ್ಲಲು 24 ಬಾಲುಗಳಲ್ಲಿ 62 ರನ್ಗಳ ಅವಶ್ಯಕತೆ. ಥ್ಯಾಂಕ್ ಯು ಬೈ, ಥ್ಯಾಂಕ್ ಯು, ಸೂಪರ್ ಕಾಮೆಂಟ್ರಿ. ಏನು ಅಣ್ಣ ಆಡ್ಸ್ರಿ ಬೇಗ, ಬ್ಯಾಡ್ ಲೈಟ್ ಆಗುತ್ತಾ? ಟೈಮ್ ಆಲ್ರೆಡಿ 6 ಗಂಟೆ ಮೇಲಾಗಿದೆ. ಸಾರಿ 6 ಆಗಿದೆ, 1 ನಿಮಿಷ ಬಾಕಿ ಇದೆ. ರಮೇಶ್ ಅಣ್ಣ ಆಡ್ಸ್ರಿ. ಚಿಂತೆಯಲ್ಲಿದ್ದೀರ ನೀವು? ಮಾಡಬೇಡಿ ಚಿಂತೆ, ಈ ಥರ ಭಾಳ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ. ನನಗೆ ಗೊತ್ತಿಲ್ಲ ಸಂದೀಪ್ ನಾಗೇಶ್ ಅವರು ಬೌಲಿಂಗ್ ಅಲ್ಲಿ. ನೀನು ಆ ಕಡೆ ನದಕ್ಕೆ ಬಂದ ಇದೇನೋ ಬರ ಮಾಡ್ತೇನೆ ವಿಕೆಟ್ ಹೊಡೆಯುವ ಪ್ರಯತ್ನ ಇದೆ. ಲಾಂಗ್ ಆನ್ ಚೆಂಡು, ಇಲ್ಲಿದ್ದಾರೆ ಫ್ರಾನ್ಸಿಸ್ ರಬಡ. ಅದ್ಭುತವಾದ ಫೀಲ್ಡಿಂಗ್ ಇದು, ಕೇವಲ 1 ರನ್. ಓ, ಇದು ಗಗನಚುಂಬಿ ಸಿಕ್ಸರ್ ಶ್ರೀಧರ್ ಪಾಟೀಲ್ ಅವರ ಬ್ಯಾಟ್ ಇಂದ ಮಿಡ್ ವಿಕೆಟ್ ಅಲ್ಲಿ ಭರ್ಜರಿಯಾದ ಸಿಕ್ಸರ್. ಅಂಪೈರ್ ನಿರ್ಣಯ. ಇಪ್ಪತ್ತೆರಡು ಬಾಲ್ಗಳಲ್ಲಿ 55 ರನ್ಗಳ ಅವಶ್ಯಕತೆ ಇದೆ ಈ ಪಂದ್ಯ ಗೆಲ್ಬೇಕಾದ್ರೆ. ಸ್ವಲ್ಪ ಫಸ್ಟ್ ಕ್ಲಾಸ್ ಬಾಯ್ಸ್ ತಂಡ ಮೇಲುಗೈ ಸಾಚಿದ್ದೇನೆ ಅಂತ ಹೇಳ್ಬೋದು ಈ ಹಂತದಲ್ಲಿ. ಮತ್ತೊಮ್ಮೆ ಫೈನ್ ಲೆಗ್ ಅಲ್ಲಿ ಸ್ವಲ್ಪ ಮಿಸ್ಫೀಲ್ಡ್ ಅಲ್ಲಿ ರಮೇಶ್ ಕೊಹ್ಲಿ ಅವರಿಂದ ಕೇವಲ 1 ರನ್. ಮತ್ತೊಮ್ಮೆ ಗಾಳಿಯಲ್ಲಿ ಚೆಂಡು, ಒಳ್ಳೆ ಕ್ಯಾಚ್ ಇದು ಕಾಟನ್ ರಾಯ್ಡ್ ಅವರಿಂದ. ಇಂಪಾರ್ಟೆಂಟ್ ವಿಕೆಟ್ ಕಳೆದುಕೊಂಡಿದೆ. ಸ್ವಾಗತ ಎಕ್ಸ್ ಆರ್ಮಿ ನಮ್ಮ ಮಾಜಿ ಸೈನಿಕರು ಸಲೀಂ ಸರ್ ಅವರಿಗೆ.
ಹಾ ಕಮಾನ್ ರಮೇಶ್ ಸುಟು ಮಿಕ್ಸ್ ಮಾಡಿದ್ಯಾ ನಾನು ಏನನ ಕ್ಯಾಮ್ರಾದಲ್ಲಿ ರಮೇಶ್ ಶೆಟ್ಟಿ ಅವ್ರದ್ದು ಶರ್ಟ್ ಬಿಳಿ ಶರ್ಟ್ ಮಾತ್ರ ಕಾಣಿಸ್ತಾ ಇದೆ, ಫೇಸ್ ಕಾಣಿಸ್ತಾ ಇಲ್ಲ. ಬೋಲ್ಡ್ ಕ್ಲೈಂಡ್ ಹಿಮ್ ಅಪ್. ಕೃಷ್ಣ ಕಳೆದ ಪಂದ್ಯದ ಹೀರೋ, ಈಗ ಝೀರೋ ಆಗಿದ್ದಾರೆ ಕೃಷ್ಣ ಅವರು. ಕಳೆದ ಪಂದ್ಯದಲ್ಲಿ ಅವರೇ ಹೀರೋ ಆಗಿದ್ರು. ಕ್ರಿಕೆಟ್ ಅಂದ್ರೆ ಇದೇ ತರ ಇರುತ್ತೆ, ಯಾವಾಗ ಹೀರೋ ಆಗ್ತಾರೆ ಯಾವಾಗ ಝೀರೋ ಆಗ್ತಾರೆ ಅಂತ ಗೊತ್ತೇ ಆಗಲ್ಲ. ಇದಕ್ಕೆ ಕ್ರಿಕೆಟ್ ಅಂತ ಹೇಳೋದು. ಕೃಷ್ಣ ಅವರು ಹೀರೋ ಆಗಿ ಈಗ ಝೀರೋ. ಮುಂದಿನ ಬ್ಯಾಟ್ಸ್ಮನ್ ಆಗಿ ಎಕ್ಸ್ಪೀರಿಯನ್ಸ್ ಇರ್ಫಾನ್ ಭಾಯ್ ಅವರು. ಶ್ರೀನಾಥ್ ಅಣ್ಣ ಬ್ಯಾಟಿಂಗ್ ಚಲೋ ಆಡಿದೆ ಗೊತ್ತಿಲ್ಲ. ಹೌದು, ಅವ್ರ ಕಡೆ ಗಣೇಶ್ ಕೊಹ್ಲಿ ಅಲ್ಲಿ ಸರ್ ಹಿಂದ್ಗಡೆ ನಿಂತು ಕ್ಯಾಪ್ ನಿಂತಿರು. ಯಾರು ಕಾಪಿ ಮಾಡಿ ಡೀಟೇಲ್ಸ್ ಹಾಕಪ್ಪ, ನಮ್ಮ ಗ್ರೂಪ್ನಾಗ ಹಾಕಿರ್ತಾರಲ್ಲ ಅದು ನನಗೆ ಫಾರಮ್ ಇಲ್ಲಾಂದ್ರೆ ಸ್ವಲ್ಪ ಎಲ್ಲ ಟೈಪ್ ಮಾಡಿ ನನಗೆ ಹಾಕ್ತೀನಿ ಫೋರ್ತ್ ರ್ಯಾಕ್ ಹಾಕಿ ಯೂಟ್ಯೂಬ್ ಲೈವ್ ಇದೆ ನೋಡಿ, ವಾಟ್ಸಪ್ಪಲ್ಲಿ ಟೈಪ್ ಮಾಡಿ ಗ್ರೂಪ್ನಾಗ ಹಾಕ್ತಾರ, ರೆಡಿ ಮಾಡು. ಹಾಂ ಯೂಟ್ಯೂಬಲ್ಲಿ ಲೈವ್ ಇದೆ. ಈಗ ಇರ್ಫಾನ್ ಭಾಯ್ ಅವರು ಮೋಸ್ಟ್ ಇಂಪಾರ್ಟೆಂಟ್ ಇನ್ನಿಂಗ್ಸ್ ಆಡಿದ್ರು ಸೆಮಿಫೈನಲ್ ಪಂದ್ಯದಲ್ಲಿ. ಗೇಮ್ ಚೇಂಜಿಂಗ್ ಇನ್ನಿಂಗ್ಸ್, ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಥರ ಬ್ಯಾಟಿಂಗ್ ಮಾಡಿ ಅವ್ರ ತಂಡ ಫೈನಲ್ ಕರ್ಕೊಂಡ್ಬಂದ್ರು ಅವರು. ವೈಡ್ ಬಾಲ್, ಎಕ್ಸ್ಟ್ರಾ ರನ್. ಗಂಗಪ್ಪ ಜಾಟ ಕಿತ್ಬಿಡಪ್ಪ. ಓ ಮತ್ತೊಮ್ಮೆ ಇರ್ಫಾನ್ ಭಾಯ್ ಅವರ ಆರ್ಭಟ ಇನ್ನೂ ನಿಂತಿಲ್ಲ. ಅವರೇ ಗೇಮ್ ಚೇಂಜ್ ಮಾಡಿದ್ರು, ನಾವೆಲ್ಲ ಅವ್ರನ್ನ ಇಗ್ನೋರ್ ಮಾಡಿದ್ರು. ಅದ್ಭುತವಾದ ಬ್ಯಾಟಿಂಗ್ ಮಾಡಿ ಗೇಮ್ ಚೇಂಜ್ ಮಾಡಿದ್ರು. ಮತ್ತೊಮ್ಮೆ ಅವರು ಆರ್ಭಟ ತೋರಿಸ್ತಾ ಇದ್ದಾರೆ. 7 ಓವರ್ ಮುಕ್ತಾಯಕ್ಕೆ 65 ರನ್ಗಳು, 3 ವಿಕೆಟ್ ನಷ್ಟಕ್ಕೆ ಗೇಮ್ ಚೇಂಜರ್ಸ್ ತಂಡ ತುಂಬಾ ಈಸಿಯಾಗಿ ಸಿಕ್ಸರ್ ಹೊಡಿತಾರೆ ಇರ್ಫಾನ್ ಭಾಯ್ ಅವರು. ಯಾಕಂದ್ರೆ ಅವರು ಒಂದು ಕಾಲದಲ್ಲಿ ಮೋಸ್ಟ್ ಡೇಂಜರಸ್ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿದ್ರು. ಅವರು 18 ಬಾಲಲ್ಲಿ 47 ರನ್ಗಳ ಅವಶ್ಯಕತೆ ಇದೆ. ಇದು ಸಾಕಷ್ಟು ಎಫರ್ಟ್ ಹಾಕ್ಬೇಕು. ಈ ಚೇಸ್ ಆಗ್ಬೇಕಾದ್ರೆ ಸಾಕಷ್ಟು ಕಷ್ಟ, ಯಾಕಂದ್ರೆ ಅಲ್ಲಿ ಫ್ರಾನ್ಸಿಸ್ ರಬಾಡ ಅವ್ರದ್ದು ಕೂಡ ಒಂದು ಓವರ್ ಇರೋದ್ರಿಂದ. ಇವ್ರೇನು ಅವ್ರವ್ರು ನೀರು ಕುಡಿಯೋಕೆ ಹೋಗ್ತಾರಲ್ಲ ಮರ. ಬೇಗ ಆರಿಸ್ಬೇಕು, ಬ್ಯಾಡ್ ಲೈಟ್ ಆಗುತ್ತಾ? ನೀವೇ ಒಳಗಡೆ ಹೋದ್ರೆ ಹೆಂಗ ರಗೋಣ?
ನಮ್ಮ ಎಚ್ ಡಿ ಸೂರ್ಯ ಅವರು ಬಂದಿದ್ದಾರೆ. ಅರ್ಜುನ್ ಜರ್ಸಿ ನಂಬರ್ 12 ಮಗನ ಹೆಸರನ್ನ ಅವ್ರ ಮಗ ಅರ್ಜುನ್ ಅಂತಾರಿದ್ದಾರೆ. ಸ್ಟ್ರೈಕ್ ಅಲ್ಲಿ ಶ್ರೀಧರ್ ಪಾಟೀಲ್ ಬೆಸ್ಟ್ ವರ್ಸಸ್ ಬೆಸ್ಟ್. ಫ್ರಾನ್ಸಿಸ್ ಅವರು ಬಾಲಿಂಗ್ ಅಲ್ಲಿ 18 ಬಾಲ್ ಅಲ್ಲಿ 47 ರನ್ಗಳು ಬೇಕು. ಓ ಇದು ಚೀಟಿ ಶಾಟ್, ಇದು ಅದ್ಭುತವಾದ ಪ್ರೆಸೆನ್ಸ್ ಆಫ್ ಮೈಂಡ್ ಇದು ಶ್ರೀಧರ್ ಪಾಟೀಲ್ ಅವರಿಂದ. ಅವರ ಫೇಸ್ ಯೂಸ್ ಮಾಡಿ ರಿವರ್ಸ್ ಇದು ಎಷ್ಟು ಬಾಲ್ ಫ್ಲಿಕ್ ಮಾಡಿದ್ರು, ಅವರ ಫೇಸ್ಗೆ ಬೌಂಡ್ರಿ ಲೈನ್ ಕ್ರಾಸ್ ಆಯ್ತು ಬಾಲ್. ಈ ತರ ಶಾಟ್ಸ್ಗಳಿಗೆ ಹೆಸರುವಾಸಿಯಾಗಿದ್ದಾರೆ ಶ್ರೀಧರ್ ಪಾಟೀಲ್. ಇನ್ನು 17 ಬಾಲ್ಗಳಲ್ಲಿ 43 ರನ್ ಬೇಕು. ಮತ್ತೊಂದು ವಿಕೆಟ್ ಹೊಡೆಯೋ ಪ್ರಯತ್ನ, ಓಡ್ತಾ ಇದ್ದಾರೆ, ಕಾದು ನೋಡಬೇಕು. ಸಿಂಗಲ್ ರನ್. ಇರ್ಫಾನ್ ಬಾಯ್ ಸ್ಟ್ರೈಕ್ ಅಲ್ಲಿ ಕಳೆದ ಲಾಸ್ಟ್ ಬಾಲ್ ಅವ್ರು ಫೇಸ್ ಮಾಡಿದ ಲಾಸ್ಟ್ ಬಾಲ್ ಸಿಕ್ಸರ್ ಬಾರಿಸಿದ್ರು. ರಿವರ್ಸ್ ಸ್ವೀಪ್ ಹೊಡೆಯ ಪ್ರಯತ್ನದಲ್ಲಿ ಸಂಪೂರ್ಣವಾಗಿ ಬೀಟನ್ ಆದ್ರು. ಮತ್ತೊಮ್ಮೆ ವಿಕೆಟ್ ಹೊಡೆಯೋ ಪ್ರಯತ್ನ, ಮತ್ತೊಂದು ಡಾಟ್ ಬಾಲು. ಫುಲ್ ಟಾಸ್ ಬಾಲ್, ವಿಕೆಟ್ ಹೊಡೆಯೋ ಪ್ರಯತ್ನ, ಒಳ್ಳೆ ಫೀಲ್ಡಿಂಗ್ ಅಲ್ಲಿ ರಮೇಶ್ ಕೊಹ್ಲಿ ಅವರಿಂದ ಕೇವಲ 1 ರನ್. ರಮೇಶ್ ಕೊಹ್ಲಿ ಅದ್ಭುತವಾದ ಬ್ಯಾಟಿಂಗ್ ಪೊಸಿಷನ್. ಎಲ್ಲ ತಂಡದ ಮಾಲೀಕರು ವೇದಿಕೆ ಹತ್ರ ಬರಬೇಕು. ಈಗಾಗಲೇ ಪಂದ್ಯ ಮುಗಿಲಿಕ್ಕೆ ಬಂದಿದೆ. ಇಲ್ಲಿ ಯಾರ್ಯಾರು ತಂಡದ ಮಾಲೀಕರಿದ್ದಾರೆ ದಯವಿಟ್ಟು ಎಲ್ಲರೂ ವೇದಿಕೆ ಹತ್ರ ಬರಬೇಕು. ಎಲ್ಲ ತಂಡದ ಮಾಲೀಕರು ಎಲ್ಲ ತಂಡದ ಓನರ್ಗಳು ಇದು ವೈಡ್ ಬಾಲ್, ಎಕ್ಸ್ಟ್ರಾ ರನ್. ಮತ್ತೊಮ್ಮೆ ಚೆಂಡು ಕಾಲಿಗೆ ತಾಗಿದೆ, ಯಾವುದೇ ರನ್ ಇಲ್ಲ. ಡಾಟ್ ಬಾಲ್, ಇದರೊಂದಿಗೆ ಓವರ್ನ ಮುಕ್ತಾಯ. 8 ಓವರ್ ಮುಕ್ತಾಯಕ್ಕೆ 71 ರನ್. ಸ್ಪಾನ್ಸರ್ಸ್ ಹಾಗೂ ಓನರ್ಗಳು ದಯವಿಟ್ಟು ವೇದಿಕೆ ಹತ್ರ ಬರಬೇಕೆಲ್ಲೋಣ. ಇನ್ನೇನು ಕೊನೆ 2 ಓವರ್ಗಳು ಮಾತ್ರ ಬಾಕಿ ಇದೆ ಈ ಪಂದ್ಯದ್ದು. 12 ಬಾಲ್ಗಳಲ್ಲಿ 41 ರನ್ಗಳ ಅವಶ್ಯಕತೆ ಇದೆ. ಈ ಪಂದ್ಯ ಗೆಲ್ಲಬೇಕಾದ್ರೆ ಆಲ್ಮೋಸ್ಟ್ 21 ರನ್ಸ್ ಪರ್ ಓವರ್ ಆ ರೀತಿ ಬ್ಯಾಟ್ ಮಾಡಬೇಕು ಗೇಮ್ ಚೇಂಜರ್ಸ್ ಆಡುವ ಬ್ಯಾಟ್ಸ್ಮನ್ಗಳು. ರಿಕ್ವೈರ್ಡ್ ರನ್ ರೇಟ್ ಈಸ್ ಆಲ್ಮೋಸ್ಟ್ 21 ರನ್ಸ್ ಪರ್ ಓವರ್. ಅದ್ಭುತ, ಇದು ಟೀಮ್ ಎಫರ್ಟ್ ಅಂತಾನೆ ಹೇಳ್ಬೋದು. ಫಸ್ಟ್ ಕ್ಲಾಸ್ ಬಾಯ್ಸ್ ತಂಡ ಒಂದು ಒಳ್ಳೆ ಟೀಮ್ ಕಟ್ಟಿದ್ರು ಮಾಲೀಕರು. ಆ ಟೀಮ್ ಆದ ನಂತರ ಎಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ ಫ್ರಾನ್ಸಿಸ್ ರಬಾಡ ಹಾಗೂ ರಘುಗೌಡ ಅವರ ನೇತೃತ್ವದಲ್ಲಿ.
ಒಳ್ಳೆ ಅದ್ಭುತವಾದ ತಂಡ ಇದು. ಇಲ್ಲಪ್ಪ ಬಾಲಿಂಗ್ ತೆಗೆದುಕೊಂಡು ರಫಿ ಗಾಳಿಯಲ್ಲಿ ಚೆಂಡು ಕಾದು ನೋಡಬೇಕು. ಬೌಂಡ್ರಿ 4 ರನ್ ಮೊದಲನೇ ಬಾಲಲ್ಲಿ. ರಫಿ ಅವರು ಮೊದಲನೇ ಬಾರಿ ಬಾಲಿಂಗ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಈ ಟೂರ್ನಮೆಂಟ್ ಅಲ್ಲಿ. ಇನ್ನು 11 ಬಾಲ್ಗಳಲ್ಲಿ 37 ರನ್ ಅವಶ್ಯಕತೆ ಇದೆ. ಅದ್ಭುತವಾದ ಕಂಬ್ಯಾಕ್ ಇದೆ ರಫಿ ಅವರಿಂದ. ಒಳ್ಳೆ ಬಾಲ್ ಕಂಪ್ಲೀಟ್ ಆಗಿ ಬೀಟನ್ ಆದ್ರೆ ಬ್ಯಾಟ್ಸ್ಮನ್ ಶ್ರೀಧರ್ ಪಾಟೀಲ್ ಬ್ಲಾಕ್ ಹೋಲ್ ಅಲ್ಲಿ ಹಾಕಿದ್ರು ಬಾಲ್. ಫುಲ್ ಟಾಸ್ ಬಾಲ್ ಫೈನ್ ಲೆಗ್ ಅಲ್ಲಿ ಚೇಸ್ ಮಾಡ್ತಾ ಇದ್ದಾರೆ ರಮೇಶ್ ಕೊಹ್ಲಿ. ಕೇವಲ 1 ರನ್. ಇರ್ಫಾನ್ ಅವರು ಸ್ಟ್ರೈಕ್ ಅಲ್ಲಿ. Wind him up. Next out of the ground. Off stump out of the ground. ಈಗ ಮುಂದಿನ ಬ್ಯಾಟ್ಸ್ಮನ್ ಆಗಿ ಯಕ್ಷನಹಳ್ಳಿಯ ರಂಗ ಬೈ ದ ಬೈಸಿಕಲ್ ಬಾಯ್. ರಂಗ ಯಕ್ಷನಹಳ್ಳಿಯ ರಂಗ ಇದು ವೈಟ್ ಬಾಲ್ ಅಂತ ಕಾಣಿಸುತ್ತೆ, ಕಾದು ನೋಡಬೇಕು. ವೈಟ್ ಬಾಲ್ ಪ್ಲಸ್ ಎಕ್ಸ್ಟ್ರಾ ರನ್. ಮತ್ತೊಮ್ಮೆ ಬಿಗ್ ಹಿಟ್ ಹೊಡೆಯುವ ಪ್ರಯತ್ನ, ಮತ್ತೊಂದು ಡಾಟ್ ಬಾಲ್. ಅದ್ಭುತವಾದ ಬಾಲಿಂಗ್ ಇದೆ. ರಫಿ ಅವರು ಮೊದಲನೇ ಬಾರಿ ಬಾಲಿಂಗ್ ಮಾಡ್ತಾ ಇದ್ರು ಕೂಡ ಈ GPL ಅಲ್ಲಿ ಒಳ್ಳೆ ಅದ್ಭುತವಾದ ಬಾಲಿಂಗ್ ಅವರಿಂದ. ಮತ್ತೊಂದು ಡಾಟ್ ಬಾಲ್. ಇದರೊಂದಿಗೆ ಓವರ್ನ ಮುಕ್ತಾಯ. 6 ಬಾಲಲ್ಲಿ ಮೇಬಿ 36 ರನ್ ಬೇಕನ್ಸುತ್ತೆ. ಎಲ್ಲ ಬಾಲು 6 ಹೊಡೆಯೋದು ಆಗಲ್ಲ, ತುಂಬಾ ಕಷ್ಟ. ಈಗ ಬಾಲಿಂಗ್ ತೆಗೆದುಕೊಂಡು ಬಂದಿದ್ದಾರೆ ಟಾಮಿ ಸೂರಿ. ದೇವು ಸಿದ್ದು ಈ ಸಿದ್ದು ದೇವೆ ಕೊಡೋದ ದೇವೆ ಅಲ್ಲ ಸ್ವಲ್ಪ ಕರಿಯವನಿಗೆ. ಕೊನೆಯ 6 ಬಾಲು.
ಸ್ವಾಮಿ ಸೂರ್ಯ ಅವರು ಬೌಲಿಂಗ್ ಅಲ್ಲಿ, ರಂಗ ಅವರು ಬ್ಯಾಟಿಂಗ್ ಅಲ್ಲಿ. ಗಾಳಿಯಲ್ಲಿ ಚೆಂಡು, ಒಳ್ಳೆ ಶಾಟ್ ಇದೆ ರಂಗ ಅವರ ಬ್ಯಾಟಿಂದ, ಬೌಂಡ್ರಿ 4 ರನ್ನು. ರಂಗ ಎಕ್ಸೆಲ್ ರಂಗ ಮತ್ತೊಂದು ಭರ್ಜರಿಯಾದ ಹೊಡೆತ, ಮತ್ತೊಮ್ಮೆ ಗಾಳಿಯಲ್ಲಿ ಚೆಂಡು, ಒಳ್ಳೆ ಕ್ಯಾಚ್ ಇದು. ಇದರೊಂದಿಗೆ ಮತ್ತೊಂದು ವಿಕೆಟ್ ಪತನ. ಸೂರ್ಯಣ್ಣ ಬರಾಬರ್. ಓಕೆ ಥ್ಯಾಂಕ್ ಯು. ಸುನಿಲ್ ಜಂಪ. ಕ್ಯಾನ್ಗಳು ಮಹೇಶ್ ಅಣ್ಣವರು ಕಾನ್ಬಾಯ್ ಅವರು ಬರ್ಬೇಕು ದಯವಿಟ್ಟು ಸ್ಟೇಜ್ಗೆ. ಅದೇ ತರ ನಮ್ಮ ಫ್ರೆಂಡ್ ಮೋನುದ್ದೀನ್ ಅವರು ಕೂಡ ಬರ್ಬೇಕು ಸ್ಟೇಜ್ಗೆ ಪ್ಲೀಸ್. ಲಾಸ್ಟ್ ಓವರ್ ಇದೆ, ಮ್ಯಾಚ್ ಮುಗಿಯಲು ಆಲ್ಮೋಸ್ಟ್ ಇದು ಮ್ಯಾಚು. ಫಸ್ಟ್ ಕ್ಲಾಸ್ ಬಾಯ್ ಶಕ್ತಿನಗರ ಗೆಲ್ಲುವ ಎಲ್ಲ ಸಾಧ್ಯತೆಗಳಿದೆ, 99%. ನೋಡಬೇಕು. ಬಿಡಿ ಸರ್ ನಾವು ಹಾಕ್ತೀವಿ, ಬಿಡಿ ಸರ್ ನಾವು ಹಾಕ್ತೀವಿ. ವೆಂಕಿ ಮೈಕ್ ಒಂದು ವೆಂಕಿ ಅದಕ್ಕ ಓಕೆ, ಆ ಮೈಕ್ ಒಂದು ತೆಗೆದುಬಿಡ್ರಿ. ಓಕೆ, ಕಂಗ್ರಾಚುಲೇಷನ್ಸ್ ಟು ಫಸ್ಟ್ ಕ್ಲಾಸ್ ಬಾಯ್ ಶಕ್ತಿನಗರ್. ಫಸ್ಟ್ ಟೈಮ್ GPL ಸೀಸನ್ 1 ಶಕ್ತಿನಗರ ಲೈವ್ ಟೆಲಿಕಾಸ್ಟ್ ಮಾಡಿದ್ವಿ. ಅದನ್ನ ಫಸ್ಟ್ ಕ್ಲಾಸ್ ಬಾಯ್ಸ್ ವಿನ್ನರ್ ಆಗಿದ್ದಾರೆ. ಅದೇ ತರ ಗೇಮ್ ಚೇಂಜರ್ಸ್ ಟೀಮ್ ರನ್ನರ್ ಆಗಿದ್ದಾರೆ. ದಯವಿಟ್ಟು ಕಾನ್ಬಾಯ್ ಮತ್ತು ಮೋನುದ್ದೀನ್ ಅವರು ಬರಬೇಕು ಸ್ಟೇಜ್ಗೆ. ಅದೇ ತರ ದೌಲ್ಸಾಪಣ್ಣವರು, ಜಯಶಂತ್ ಅಣ್ಣವ್ರು ಬರಬೇಕು ಸ್ಟೇಜ್ಗೆ. ಸೊ ದಯವಿಟ್ಟು ಕ್ಯಾನ್ಗಳು ತಗೊಂಡ್ಬರ್ಬೇಕು. ಯಾವ ಟೀಮ್ ಅವರು ಹೋಗಿದ್ರೆ ವಾಟರ್ ಕ್ಯಾನ್ ತಗೊಂಡ್ಬರ್ಬೇಕು. ಜಯಶಂತ್ ಅಣ್ಣವರು ಮತ್ತು ದೌಲ್ಸಾಪಣ್ಣವ್ರು ಬರಬೇಕು ಸ್ಟೇಜ್ಗೆ. Well played, boys.